ಇನ್ನಾರ ನಮಗೆ ಬಸವಣ್ಣ ಅರ್ಥ ಆಗಲಿ, ಇನ್ನಾರ ನಮಗೆ ಶರಣರ ಅರ್ಥ ಆಗಲಿ, ಇನ್ನಾರ ಅರ್ಥ ಆಗಲಿ. ಏನದ ಲಕ್ಷ್ಮಿ? ಫೋಟೋಕ್ಕೆ ಕಂಬಕ್ಕೆ ಸೀರೆ ಉಡಿಸಿಬಿಟ್ರೆ ಲಕ್ಷ್ಮಿ ಬರ್ತಾಳ? ಮನೆಯಾಗಿನ ನಡುವಿನ ಕಂಬಕ್ಕೆ ಒಂದು ಸೀರೆ ಉಡಿಸಿ ನೀವು ಒಂದು ತುಂಬಿದ ಚರಗಿ ಇಟ್ಟು ಅದ್ರ ಮ್ಯಾಗ ಒಂದು ಕಾಯಿ ಇಟ್ಟು ಮೂಗಿನಾಗಿನ ಮೂವಟ್ಟು ತರಕ್ಕೆ ಅದು ಜುಬ್ರಕ್ಕೆ ತುರುಕ್ತಾರೆ. ಆ ಮ್ಯಾಗ ಅದು ಕಾಯಿ ತುರುಕು ನೋಡ್ಬೇಕದ. ಎಷ್ಟು ಚಂದ ನಮ್ಮ ಹೆಣ್ಮಕ್ಳು ಮಾಡೋ ಪೂಜೆ ಆತಂತಂದ್ರೆ ಅವಕ್ಕೆ ಹಿಂಗೆ ಎಡೆ ಹಿಡಿತಿರ್ತಾರ. ಅಬಾಬಾಬಾಬ. ಈ ಸಣ್ಣ ಸೋಮವಾರಲ್ಲ, ಎಲ್ಲರ ಮನೆಗೂ ಕೆಲವು ಕಡೆ ಹೋಳಿಗೆ ಮಾಡಿರ್ತಾರೆ. ಬೆಲ್ಲದ ಬೇಳೆ ಅಂತ, ಬುಸುಗಡ ಬಂತ, ಸಜಕದ ಹೋಳಿಗೆ ಅಂತ, ಹಿಂಗೆ ಎಡೆ ಹಿಡದತ್ತ ಒಬ್ಬರ ಉಣಿಸ್ಬೇಕು ಅವಕ್ಕೆ ದೇವರಿಗೆ. ಗೊತ್ತೈತೆ ಅವಕ್ಕೆ. ಒಂದು ಮಾತು ಹೇಳ್ತೇನೆ, ನಿಮ್ಗೆ ತಪ್ಪು ತಿಳ್ಕೊಬೇಡ್ರಿ. ನಿಮ್ಮ ಮನೆಯಾಗಿನ ಎಲ್ಲ ದೇವರುಗಳ ದಿವಸ ಉಂಡಿದ್ರ ಅವೇನದಾವಲ್ಲ, ನಿಮ್ಮ ಮನೆಯಾಗಿನ ಜಗಲಿ ಮ್ಯಾಗಿನ ದೇವ್ರು ಏನಾರ ದಿನ ಅವು ನಿಮಗೆ ಕೂಡ ನಾಷ್ಟ ಮಾಡಿದ್ರೆ, ಮಧ್ಯಾಹ್ನ ಊಟ ಮಾಡಿದ್ರೆ, ಅವನು ತೊಗೊಂಡು ಬಂದು ನಮ್ಮ ತೋಂಟದಾರಿ ಅನುಭವ ಮಂಟಪದಾಗ ಇಟ್ಟು ಶ್ರಾವಣಕ್ಕೊಮ್ಮಿಲೆ ಎಡಿ ಕೊಡ್ತೀವ್ರಿಪ್ಪ, ನೀವು ಇಟ್ಕೋರಿ ಅಂತ ಹೇಳ್ತಿದ್ರಿ. ಪುಣ್ಯಕ್ಕೆ ಉಣ್ಣೋದಿಲ್ಲ, ಬೀಳೋದಿಲ್ಲ, ಕಾಡೋದಿಲ್ಲ, ಹುಗುಸಿಗೊಂತಾವ, ತಿವಿಸಿಗೊಂತಾವ. ಎಂತಾದ್ರಿ ಅದು ದೇವ್ರಿಗೆ ಎಡಿ ಅಂತ? ಎಂಥ ಎಡಿ ಅದು? ಏಂತಾನ ನೋಡ್ತಿರ್ಬೇಕು. ನಮ್ಮಲ್ಲಿ ಅಂಕರು ಹೋಳಿಗೆ ಮಾಡಿರ್ತಾರ ಆ ದೇವ್ರಿಗೆ ಎಡಿ ಹಿಡ್ಯಾಕ, ಅದ್ರಾಗ ಹುಣಗಾನ ಇರಂಗಿಲ್ಲ. ನಾನು ನೋಡಿರಿ ಎಷ್ಟೋ ಮನೆ ಭಿನ್ನಾಯಕ್ಕೆ ಹೋದಾಗ ವೈಭವ ಲಕ್ಷ್ಮಿ ಪೂಜೆ ಮಾಡಿ ಲಕ್ಷ್ಮೀ ಫೋಟೋದ ಮುಂದೆ ಹೋಳಿಗೆ ಅಂತ ಬಿಟ್ಟಿರ್ತಾರ ಅಂದ್ರೆ ಅದಕ್ಕೆ ಹುಣಗಾನ ಇರೋದಿಲ್ಲ. ಈ ಮಠ ಮಧ್ಯಾಹ್ನದಾಗ ಬ್ಯಾಸಿಗ್ಯಾಗ ನಾಯಿ ಓಡ್ಕೊಂತ ಬಂದು ಗಿಡದ ಬುಡಕ್ಕೆ ನಾಲಿಗೆ ತೆಗೆದು ತೇಗ್ತಿರ್ತತ್ ನೋಡ್ರಿ. ನಾಯಿ ನಾಲಿಗೆ ಆಗಿರ್ತಾವೆ, ಹೋಳಿಗೆ ಹುಣಗಾನ ಇರೋದಿಲ್ಲ ಅದ್ರಾಗ. ಒಟ್ಟ ಇಲ್ಲ ಹಿಂಗೆ ಎಡೆ ಹಿಡಿತಿರ್ತಾರ. ಹಿಂಗೆ ಹಿಂದಕ್ಕೆ ಸರಿನೇ ಇಲ್ಲ ಗಮ್ಮವ್ವ, ನಾವು ಮುಂದೆ ಬರ್ತೀವಿ. ತಾವು ಎಂಥವು ತಿಂತಿರ್ತಾರ ಅಂದ್ರೆ ಕ್ವಾಮಣಿಗೆ ಅಂತ ಹೋಳಿಗೆ ಮಾಡ್ಕೊಂಡು ತಿಂತಿರ್ತಾರೆ. ನಾವು ಅಂದ್ವಿ, ಅಲ್ಲ ದೇವ್ರಿಗೆ ಈಟೀಟ ಹೋಳಿಗೆ ಮಾಡ್ರಿ, ನೀವು ನೋಡಿದ್ರೆ ಹಿಂತಿಂತವು ಮಾಡ್ಕೊತೀರಿ. ದೇವ್ರು ಉಣ್ತಾನನ್ರಿ ಅಜ್ಜಾರ ನೋಡಿ, ಪಕ್ಕಾ ಗೊತ್ತೈತೆ ಅವ್ರಿಗೆ. ತಾವ ಉತ್ತರ ಹೇಳ್ತಾರೆ, ದೇವ್ರೇನು ಉಣ್ತಾನ? ಸುಮ್ಮನೆ ಎಡಿ ಮಾಡೋದ್ರಿಪ್ಪ ಅಂದ್ರೆ ದೇವರು ಉಣ್ಣೋದಿಲ್ಲ. ದೇವರು ಸ್ವರೂಪದಾಗ ನಾವು ಉಣಿತೀವಿ ಅನ್ನೋ ಸತ್ಯ ಗೊತ್ತೈತಿ. ದೇವರು ಉಣ್ಣೋದಿಲ್ಲ ಹೆಂಗೆ ಅನ್ನೋದು ಗೊತ್ತೈತಿ. ಹಂಗಾರೆ ದೇವ್ರಿಗೆ ಹಿಡಿಯುವಂಥ ಎಡೆನ ನಿಮ್ಮ ಮನೆ ಬಾಗಿಲ ಮುಂದೆ ಬಂದು ನಿರ್ಗತಿಕರಿಗೆ ಉಣಿಸ್ರಿ, ಖಂಡಿತವಾಗಿ ದೇವರು ಉಣ್ತಾನ. ಇದನ್ನು ನಮ್ಮ ಶರಣರು. ಹಾವು ಹಾಲು ಕುಡಿದಿಲ್ಲ ಅನ್ನೋ ಸತ್ಯ ಗೊತ್ತೈತಿ. ಕುಡಿದಿಲ್ಲದ ಹಾಲನ್ನು ಕುಡಿದಿಲ್ಲ ಅನ್ನೋ ಸತ್ಯ ಗೊತ್ತೈತಿ. ಹಾಲು ಕುಡಿದಿಲ್ಲ ಅನ್ನೋ ಸತ್ಯ ಗೊತ್ತಿದ್ದು ಸಹಿತ ಆ ಹಾಲನ್ನು, ಕಿಮ್ಮತ್ತಿನ ಹಾಲನ್ನು ತೊಗೊಂಡು ಹೋಗಿ ಯಾವುದೋ ಒಂದು ಕಲ್ಲಿನ ನಾಗಪ್ಪಗೆ ಎರೆದು ಬರ್ತಿರಲ್ಲ, ಆ ನಾಗಪ್ಪಗೆರಿ ಹಾಲನ್ನು ರೋಗಿಗಳಿಗೆ ಕುಡಿಸ್ರಿ, ಮಕ್ಕಳಿಗೆ ಕುಡಿಸ್ರಿ, ನಿಮ್ಮ ಮನೆಯಾಗಿರ್ತಕ್ಕಂಥ ಸಂಬಂಧಿಕರಿಗೆ ಕುಡಿಸ್ರಿ. ಯಾರಿಗೆ ಕುಡ್ಸೋಕ್ಕಾಗಲಿಲ್ಲ ಅಂದ್ರೆ ಕದ ಮುಚ್ಕೊಂಡು ಘಟ ನೀವು ಹೊರಗೆ ಕುಡ್ರಿ. ಇನ್ನೇನು ಹೇಳಬೇಕು? ಏನು ನೋಡ್ತಿರ್ಬೇಕು? ಒಬ್ರು ಅವ್ರ ಮನೆ ಹಿತ್ತಲಾಗ ಒಂದು ದೇವ್ರು ಐತಂತ, ಅದನ್ನು ಕಾಯಕ್ಕೆ 7 ಹಿಡಿ ಸರ್ಪ ಐತಂತ. ಕೈಯಾಡಿಸಿ ನೋಡ್ಯಾರ ನೀವು ಅದ್ರ ಮೇಲೆ? ಹೇಳೋದು ಹಿಂಗೆ ಕತಿ. ಇವರು ಅಡುಗೆ ಮಾಡೋ ಆಗ ಒಲಿ ಮುಂದೆ ಒಂದು ಜೋಂಡಿಗೆ ಬಂದ್ರೆ ಮನೆಯೆಲ್ಲ ಜಿಗದಾಡಿದ ಮಂದಿ. ನಮ್ಮ ಹಿತ್ತಲಾಗ 7 ಮಕ್ಕಳ ತಾಯಿ ಅದಾಳ, ಆಕಿನ ಕಾಯಕ್ಕೆ 7 ಹಿಡಿ ಸರ್ಪ ಐತಂತ. ಆಕಿನ ಕಾಯಕ್ಕೆ 7 ಹಿಡಿ ಸರ್ಪ ಐತೆ ಅಂದ್ರೆ ಮತ್ತೆ ಎಲ್ಲಿ ಹೋಗಿ ಬರ್ತಿದ್ದಾಳ ಆಕಿ? ಏನು ವಿಚಿತ್ರ ಇವೆಲ್ಲ ಮನುಷ್ಯರು ಮಾತಾಡೋ ಮಾತುಗಳ. ಅದಕ್ಕೆ ಹೇಳ್ತಾರ, ಮಾರಿಕೆವೆಯನ್ನು ಕೊರಳಲ್ಲಿ ಕಟ್ಟಿಕೊಂಬಿರಯ್ಯ, ಸಾಲ ಬಟ್ಟರೆ ಮಾರಿಕೊಂಬಿವರಯ್ಯ. ಮರ ದೈವ, ಗಿಣಿಲು ದೈವ, ಬಿಲ್ಲ ನಾರಿಯ ದೈವ, ಬೀದಿಯ ಕಲ್ಲು ದೈವ, ದೈವ ಕಾಲಿಡಲು ಇಂಬಿಲ್ಲ. ಇವರೆಲ್ಲರಿಗೂ ಕೂಡಲ ಸಂಗಮ ದೇವರ ಒಂದು ಒನಕೆಯ ಪೆಟ್ಟು ಸಾಲದೆ ಅಂತ ಹೇಳ್ತಾರೆ. ಒಂದು ಒಣಕಿ ಪೆಟ್ಟು ತೊಗೊಂಡು ಹೊಡ್ಬಿಡ್ಬೋದು. ಎಂಥದ್ದು ಎಷ್ಟು ಚಂದ ವಿಚಿತ್ರ ಅಂದ್ರೆ, ಎಲ್ಲರೂ ಕೂಡ್ತಾರಂತ, ಬುತ್ತಿ ಮಾಡ್ಕೊತಾರಂತ, ಸಿಂಗಾರ ಸಿಂಬಿ ಮಾಡ್ತಾರ, ಬಂಗಾರ ಬುಟ್ಟಿ ತುಂಬಿಕೊಂಡು ಹೊಲಕ್ಕೆ ಹೊಕ್ಕಾರ. ಎದಕ್ಕೆ? ಮಾರ್ಯೋಗ ಕರೆಯೋಗ ಇವತ್ತು ಒಪ್ಪತ್ತಿಡೋದಂತ. ಅದೇನು ಒಪ್ಪತ್ತಿಡೋ ಮಂದಿ ಅಂತ, ಒಪ್ಪತ್ತಂತ. ಯಾವನೋ ಒಬ್ಬ ನಮ್ಮ ಗವಾಯಿ ಹಾಡಿದ್ದ, ಒಪ್ಪತ್ತಂತಾರ, ಕೊಪ್ಪತ್ತಾಗೋಂಗೆ ತಿಂತಾರಂತ. ವಿಚಿತ್ರದ ಒಪ್ಪತ್ತಂದ್ರೆ ಏನಂದ? ಅವತ್ತೇನು ಉಣ್ಣುವಂಗಿಲ್ಲಂತ, ಬರೀ ಫಳಾರಾಟ ತೊಗೊಳೋದಂತ. ನಗಬೇಕು ಅನಿಸ್ತೈತಿ ಮಾತು ಕೇಳಿ. ಬೇಕಾದ್ರೆ ನೋಡ್ರಿ, ಭಾಳ ಮಂದಿ ಒಪ್ಪತ್ತು ಮಾಡ್ತಿರ್ತಾರ. ಹೆಂಗಂತಂದ್ರೆ ಅವತ್ತೇನೇನೋ ಉಣ್ಣುವಂಗಿಲ್ಲಂತವ್ರು, ಆದ್ರೆ ಫಲಹಾರ ರೂಪದಲ್ಲಿ ಸಾಬುದಾನಿ ತೊಗೊತಾರಂತ, ಅವಲಕ್ಕಿ ತೊಗೊತಾರಂತ. ಆದ್ರೆ ಏನು ಬಾಯಾಗ ಹಾಕೋ ಬದಿ ಕಿವಿಯಾಗಿ ಇಟ್ಕೊಂಡ್ರಿ ಸ್ವಾಮಿ. ಅದಕ್ಕೆ ಕಾಡಸಿದ್ದೇಶ್ವರರು ಬರೀತಾರ, ಉಪವಾಸವ ಮಾಡಿದಿರಿ, ವನವಾಸವ ಮಾಡಿದಿರಿ, ಒಪ್ಪತ್ತು ಮಾಡಿದಿರಿ, ಕುಪ್ಪತ್ತಾಗೋಂಗ ತಿಂದ್ರಿ, ನಿಮಗೆ ಸಿಕ್ಕನೇನು ಸ್ವತಂತ್ರ ಧೀರ ಕಾಡಸಿದ್ದೇಶ್ವರ ಅಂತ ಕೇಳ್ತಾನೆ. ಸಿಕ್ಕನ ಅವ ಉಪವಾಸಕ್ಕೂ ಸಿಕ್ಕಿಲ್ಲ. ಅಲ್ಲೇ ಅವನ ನಿನ್ನ ಹೊಟ್ಟೆ ತಾಂಡು ನೀವು ಉಪವಾಸ ಮಾಡೋದು ಬಿಟ್ರೆ ಅವಂಗೇನಾಕೈತೋ ಸಂಬಂಧ? ಏನು ಸೂತ್ರ ಏನು? ನಿನಗೆ ಬೇಡ ಅಂತ ಬಿಟ್ಟಿಯಪ್ಪ. ಉಪವಾಸ ಮಾಡಿದರೆ ದೇವರು ಒಲಿತಾನಂತ. ಹಂಗಾರಿ ಜಗತ್ತಿನೊಳಗೆ ಭಾಳ ಮಂದಿ ಭಿಕ್ಷುಕರು ಉಪವಾಸ ಇಲ್ದ ಅದಾರ, ಅವ್ರಿಗೆ ಯಾಕೆ ಪರಮಾತ್ಮ ಒಲಿಲಿಲ್ಲ ಅಂತ ಕೇಳ್ತಾನೆ ಅಂಬಿಗರ ಚೌಡಯ್ಯ. ಪ್ರಶ್ನೆಗಳಿಗೆ ಉತ್ತರ ಬೇಕು ನಮಗೆ. ಭಾಳ ಮಂದಿ ಉಪವಾಸ ವನವಾಸ ಅದಾರ, ಅವ್ರಿಗೆ ಯಾಕೆ ಸಿಗಲಿಲ್ಲ ಪರಮಾತ್ಮ?
ಇಲ್ರಿ 3 ಹೊತ್ತು ಮುಣಿಗಿ 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 ಬಂದ್ರ ಮತ್ತು ಆ ನೀರಾಗ ಏಡಿ ಮಸಳಿ ಕಪ್ಪಿ ದಿನ 3 ಹೊತ್ತು ಅಲ್ಲ ಅಲ್ಲೇ ಮುಣಿಗ್ಯಾವ, ಮತ್ತು ಅವಕ್ಯಾಕೆ ಮುಕ್ತಿ ಆಗಲಿಲ್ಲ? ವಿಚಾರ ಮಾಡೋದು, ತಲೆ ಇರೋದು ವಿಚಾರ ಮಾಡಕ್ಕೆ. ಗದಿಗಿನ ಅಜ್ಜಾರು ಹೇಳ್ತಿದ್ರು, ತಲೆ ಇರೋದು ಎದಕ್ಕಂದ್ರೆ ರುಮಾಲು ಸುತ್ತಕ್ಕ, ಪಟಗ ಸುತ್ತಕ್ಕ, ಸೆರಗ ಹಾಕ್ಕೊಳಕ್ಕಲ್ಲ ಅಂತ, ವಿಚಾರ ಮಾಡಕ್ಕೈತೆ. ಬರೀ ಹೆಣಾಲ ಬಿಡಕ್ಕಿಲ್ಲದು, ವಿಚಾರ ಮಾಡಕ್ಕೈತಂತೆ. ತಲೆ ಏನು ಮಾಡೋದಪ್ಪ, ಒಂದು ಗೂಟ ನಿಂದ್ರಿಸಿ ಅದಕ್ಕೂ ಪೇಟ ಸುತ್ತಬೋದಾಗಿತ್ತು. ಅಲ್ಲಿ ನಿಂದ್ರಿಸಿರ್ತಾರಲ್ಲ ಸೀರೆ ಅಂಗಡಿ ಮುಂದೆ, ದೊಡ್ಡ ದೊಡ್ಡ ಅಂಗಡಿ ಮುಂದೆ ಗೊಂಬೆ ನಿಂದ್ರಿಸಿ ಗೊಂಬೆಗೆ ಕೋಟು ಟೈ ಹಾಕಿರ್ತಾರ, ಸೀರೆ ಉಡಿಸಿರ್ತಾರ, ಚೂಡಿದಾರ ಹಾಕಿರ್ತಾರ. ಹಂಗನು ಮನುಷ್ಯ ವಿಚಾರ ಮಾಡಕ್ಕದಾನವ. ವಿಚಾರದ ಮಿಗಿಲು ಸಾಹಿಗಳಿಲ್ಲ, ಆಸೆಯಿಂದ ಕಿರಿಯರಿಲ್ಲ, ನಿರಾಸೆಯಿಂದ ಹಿರಿಯರಿಲ್ಲ. ಸಕಲೇಶ್ವರ ದೇವರ ಬಿಟ್ಟರೆ ಮತ್ತೊಬ್ಬ ದೇವರಿಲ್ಲ, ಬಸವೇಶ್ವರರ ಬಿಟ್ಟು ಯಾವ ಕಾಲಕ್ಕೂ ಮಿಗಿಲಾದ ತತ್ವಗಳಿಲ್ಲ. ಸಕಲೇಶ ಮಾದ್ರಸ ಹೇಳ್ತಾನೆ. ಜನ ಬಸವಣ್ಣ ಯಾಕೆ ತೇಗ್ತಿರಪ್ಪ, ಯಾಕೆ ಅಲ್ಲಿ ಹೊಕ್ಕಿರಿ? ಅತ್ತಲಿತ್ತ ತಿರುಗುವುದು ಯಾಕೆ? ಮುತ್ತಿನಂತ ಮನಸ್ಸಿರಬೇಕು. ಎಲ್ಲಿ ಹುಡುಕ್ತೀರ ಅವನು ನೀವು? ಅಲ್ಲಿ ಅದಾನಂತ ಹೋದ್ರಿ, ಇಲ್ಲಿ ಅದಾನಂತ ಹೋದ್ರಿ, ಕೇದಾರದಾಗ ಅದಾನಂತ ಭಾಳ ಮಂದಿ ಹೋದರು. ಕೇದಾರಕ್ಕೆ ಹೋದವ್ರು ಹೊಳ್ಳಿ ಬರಲೇ ಇಲ್ಲ. ನಮ್ಮಲ್ಲಿ ಆಗೋ ಪ್ರವಾಹ ಅಲ್ಲೇ ಆಯಿತು, ಅಲ್ಲೇ ಸತ್ತು ಹೋಗಿಬಿಟ್ರು. ಮತ್ತು ಕೇದಾರದಾಗ ಯಾಕೆ ಕೇದಾರ ಅವ್ರನ್ನ ಉಳಿಸ್ಕೊಳ್ಳಿಲ್ಲ? ಅವ್ರನ್ನ ಯಾಕೆ ಬದುಕಿಸಲಿಲ್ಲ? ಇಲ್ರಿ ಅವ್ರದಲ್ಲಿ ಮುಗಿದು ಬಂದಿತ್ತು. ಏನಾರ ಒಂದು ಹೇಳ್ತಾರೆ, ಹಿಂಗೆ ಹೇಳಿದ್ರೆ ಹಿಂಗೆ ಮಾತಾಡ್ತಾರೆ, ಹಿಂಗೆ ಹೇಳಿದ್ರೆ ಹಿಂಗೆ ಮಾತಾಡ್ತಾರೆ. ಒಟ್ಟಾಗಿ ಲೋಕದ ಮಾನವ್ರನ್ನ ತಿದ್ದುದ ಭಾಳ ಕಷ್ಟ ಅಂತ ಹೇಳ್ತಾನೆ ಬಸವಣ್ಣ. ಶರಣರು ಇವ್ರು ತಿದ್ದುದೇ ಭಾಳ ಕಷ್ಟ. ಇತ್ತಾಗ ಹೋದ್ರೆ ಇತ್ತಾಗ ಬರ್ತಾರೆ, ಇತ್ತಾಗ ಬಂದ್ರೆ ಇತ್ತಾಗ ಬರ್ತಾರೆ. ನೋಡ್ರಿ ವಿಚಿತ್ರ. ಪೂಜ್ಯರಾದ ಬಾಲಿಲ್ ಮಹಂತ ಶಿವಯೋಗಿಗಳು ತಮ್ಮ ಮಠದಾಗ ಕುಂತಿರ್ತಾರ, ಒಬ್ಬ ಹೆಣ್ಮಗಳು ಹೋಗ್ಕಾಳಂತ. ಈ ಗದಿಗಿಗೆ ನಾ ಗಲೀಪ ಹೊಲಿಸ್ಕೊಡ್ಬೇಕಂತ ಮಾಡೇನ್ರಿ, 8 ಮೀಟರ್ ತರಬೇಕಂತ ಕೇಳ್ತಾರೆ. ಶಿವಯೋಗಿಗಳಂತಾರೆ, ಯವ್ವ ಅದು ಗದ್ದಿಗೆ, ಅದು ಹೊಚ್ಚಿದ್ರೂ ನಡಿತೈತಿ, ಬಿಟ್ಟರು ನಡಿತೈತಿ. ನಾ ಸ್ವಾಮಿ ನಿನಗೆ ಎಷ್ಟು ಕೊಡ್ಬೇಕು ಅನ್ನೋದೈತಿ, ತೊಂಬ ನಾ ಹಾಕ್ಕೊಂತೀನಿ ಅಂದ್ರೆ. ಇಲ್ಲಪ್ಪ ನಾ ಮೊದಲು ಗದ್ದಿಗೆ ಕೊಡಾಕೆ. ಮತ್ತು ಗದಿಗಿಗೆ ಕೊಡುವಂಥ ಇಬ್ಬದಿಗಿಗೆ ನೇನು ಬುದ್ಧಿ ಹೇಳ್ಬೇಕಂತಾರೆ ಅವ್ರ ಶಿವಯೋಗಿಗಳು. ಸುಮ್ಮನಿರು ಮಹಂತ, ಅವರವರ ಭಕ್ತಿಲಿ ಅವರವರು ಏನಾರ ಮಾಡಲಿ, ದೇವರಿಗೆ ಕ್ವಾರಿಮೇಷನರ ಮಾಡಿಸ್ಕೊಡ್ಲಿ, ಕಣಭಟ್ಟರ ಮಾಡಿಸ್ಕೊಡ್ಲಿ, ಮೂಭಟ್ಟರ ಮಾಡಿಸ್ಕೊಳ್ಳಿ, ಹೊಕ್ಕ ಒಂದಿನ ಸರ್ವನಾಶ ಆಗಿ ಸುಮ್ಮನೆ ನೋಡ್ಕೊಂತ ಕುಂದ್ರ ಅಂತ ಹೇಳ್ತಾರೆ ಅವ್ರ ಶಿವಯೋಗಿಗಳು. ಹೋಗ್ಬೇಡಿ ಅವ್ರ ಸುದ್ದಿಗೆ ಅಂತ ಹೇಳ್ತಾರೆ ಅವ್ರು. ಯಾಕಂದ್ರೆ ಏನಾರ ಹೇಳಕತ್ರ ಸ್ವಾಮಿ ಬೇಕತ್ ನೋಡಿ ನಮ್ಮನಂತಾರ. ಇಳಕಲ್ಲದ ಸ್ವಾಮಿಗಳು ಹೇಳಿ ಹೇಳಿ 40 ವರ್ಷ ಗಂಟ್ಲು ಹರ್ಕೊಂಡ್ರು. ಇನ್ನು ನಮ್ಮ ಮಂದಿಯಲ್ಲಿ ಇರ್ಬೇಕಲ್ಲಿ. ಗದಿಗಿನ ಸ್ವಾಮಿಗಳು 48 ವರ್ಷ ಹೇಳಿ ಹೇಳಿ ಸಣ್ಣಾದರು ಮಣ್ಣಾದರು. ಇನ್ನೂ ನಮ್ಮ ಜನ ಎಲ್ಲಿರ್ಬೇಕಲ್ಲೇ ಐತಿ. ಎಂದು ಬದಲಾಕಾರಿ ಇವರು, ಎಂದು ಮೂಢನಂಬಿಕೆಯಿಂದ ಹೊರಗೆ ಬರ್ತಾರ, ಎಂದು ಕಂದಾಚಾರದಿಂದ ಹೊರಗೆ ಬರ್ತಾರ, ಎಂದು ಇವೆಲ್ಲ ಸಂಪ್ರದಾಯಗಳನ್ನು ಬಿಟ್ಟು ಹೊರಗೆ ಬರ್ತಾರ, ಎಂದು ಹುಟ್ಟು ಸಾವುಗಳಿಲ್ಲದಂಥ ನಿಜವಾದ ದೇವರನ್ನ ಇವರು ಕಾಣಕ್ಕೆ ಮನಸ್ಸು ಮಾಡ್ತಾರ ಅನ್ನೋದು ನಮಗೆ ಇವತ್ತಿಗೂ ಪ್ರಶ್ನೆಯಾಗಿ ಕುಂತೈತಿ. ನೋಡ್ರಿ, ಭಾರತ ದೇಶಕ್ಕೆ ಬಡತನ ಯಾಕೆ ಬಂತು ಅಂದ್ರೆ, ವಿದೇಶದವರೊಬ್ಬರು ಬರೀತಾರ, ಭಾರತ ದೇಶದಾಗ ಭಾಳಷ್ಟು ದೇವರು ಪೂಜಾ ಮಾಡಿ ಮಾಡಿ ಬಡತನ ಬಂತಂತ. ಇದನ್ನು ಒಪ್ಕೊಂತೀರ ನೀವು? ಹೌದು, ಒಪ್ಕೊಳ್ಳಬೇಕು ನಾವು. ಇವತ್ತಿಗೂ ಒಬ್ಬ ಮನುಷ್ಯ ದೇವ್ರ ಪೂಜೆ ಮಾಡಕ್ಕೆ ಮಾಡಿದಷ್ಟು ಖರ್ಚ ತನ್ನ ಆರೋಗ್ಯಕ್ಕೆ ಮಾಡೋದಿಲ್ಲ ಅಂತ ನೋಡ್ರಿ. ಎಷ್ಟು ದೇವರುಗಳಿಗೆ ವಾರಕ್ಕೊಂದು ದೇವರಿಗೆ ಮುಡುಪು ಕಟ್ಟುದ, ಮುಡುಪು ಕಟ್ಟುದು, ಮುಡುಪು ಕಟ್ಟುದು, ಮುಡುಪು ಕಟ್ಟಿಡುದು, ಮುಡುಪು ಕಟ್ಟಿಡುದು. ಏನವು ಎಷ್ಟು ದೇವರುಗಳಿಗೆ ಮುಡುಪು ಕಟ್ಟುದು. ಮನೆ ತುಂಬ ನಾಗೊಂದಿಯಾಗ ಮೂಲಿ ಮೂಲಿ ಒಂದು ದೇವ್ರು ನಿಟ್ಟ ಬಿಡೋದು. ಮತ್ತು ಸಾಲದಕ್ಕೆ ಹೊಲದಾಗ ಒಂದು ಕರೆವನ್ನು ಮಾಡೋದು. ಎಲ್ಲರೂ ತೊಗೊಂಡೋಗಿ ಬುಟ್ಟಿ ತೊಗೊಂಡೋಗಿ ಅಲ್ಲಿ ಉಣ್ಣೋದು. ಅದಕ್ಕೆ ಬಸವಣ್ಣವ್ರು ಅಂತಾರ, ಹೊಲದಾಗ ಕರೆವನ್ನು ಮಾಡಕ್ಕೆ ಎಲ್ಲರೂ ಹೊಕ್ಕಾರಂತ. ಹೋದ್ರಿ ಹೇಳ್ತಾರ ಅವ್ರು, ನೋಡ್ರಿ, ತನ್ನ ಮಗನ ಜವನ ವಯದಲ್ಲಿ ಅಂದೆತ್ತ ಹೋಗಿದ್ದಳ ಮಾರಿಕವ್ವೆ ಅಂತ ಅದ್ಭುತ ಮಾತು ಹೇಳ್ತಾರೆ ನೋಡ್ರಿ. ಎಲ್ಲರೂ ಹೋದ್ರಂತ ಮಾರಿಕವ್ಗ ಹೊಲದಾಗ ಪೂಜಾ ಮಾಡಿ ಉಣ್ಬೇಕು ಶ್ರಾವಣ ಸೋಮವಾರ ಅಂತೇಳಿ ಹೋದ್ರಂತ. ಹೋದಾಗ ಹುಡುಗರು ಆಡ್ಕೊಂತ ಹೋಗಿ ಯಾವುದೋ ಒಬ್ಬ ಹುಡುಗ ಹುತ್ತದಾಗ ಕೈ ಇಡ್ತಂತ. ಹುತ್ತದಾಗಿನ ಹಾವು ಆ ಹುಡುಗನ ಕಡಿತಂತ. ಹುಡುಗ ಅಲ್ಲೇ ಸತ್ತಂತ. ಯಾರು ಸಂಭ್ರಮದಿಂದ ಮಾರೇ ಹೋಗಿ ಪೂಜೆ ಮಾಡಿ ಕುಂತು ಉಣ್ಬೇಕಂತಾರ, ಉಣ್ಣೋದು ಬಿಟ್ಟು ಹೊಯ್ಕೊಳಕತ್ರು, ಅಳಕತ್ರು, ದುಃಖ ಮಾಡಕತ್ರು. ಅದಕ್ಕೆ ಬಸವಣ್ಣವ್ರು ಬರೀತಾರ, ತನ್ನ ಮಗನ ಜವನ ವಯದಲ್ಲಿ ಅಂದೆತ್ತ ಹೋಗಿದ್ದಳ ಮಾರಿಕೆವೆ ಅಂತ ಕೇಳ್ತಾರೆ. ಮಾರಿಕೆವಿಗೆ ಪೂಜೆ ಮಾಡಿ ಸೀರೆ ಉಡ್ಸಾಕ್ ಹೋಗಿರಿ, ಆಡು ಮಕ್ಕಳು ಹೋಗಿ ಹುತ್ತದಾಗ ಕೈ ಇಟ್ಟು ಹಾವು ಕಡಿಸ್ಕೊಂಡು ಸತ್ತಾವ. ಸಂಭ್ರಮದಿಂದ ಉಣ್ಣವ್ರು ಮನೆಗೆ ಹೆಣ ತೊಗೊಂಡು ಬರ್ತೀರಿ, ಎಲ್ಲಿ ಹೋದ ಮಾರಿಕೆವ್ವ? ನನ್ನ ಇವ್ರ ಮನೆಯಾಗಿಂದ ಸಿಂಗಾರ ಸಿಂಪಿ ಮಾಡಿ ಬಂಗಾರ ಬುತ್ತಿ ಕಟ್ಕೊಂಡು ನನ್ನ ಚಂದ ಮಾಡಕ್ಕೆ ಬಂದಾರ, ಇವ್ರನ್ನ ನಾನು ಕಾಯ್ಬೇಕನ್ನುವಂಥ ಖಬರ್ ಇಲ್ಲದೆ ಕುಂತಿದ್ಲ ನಾಕಿ ಮಾರಿಕೆವ್ವ ಅಂತ ಕೇಳ್ತಾನೆ ಬಸವಣ್ಣ. ಉತ್ತರ ಕೊಡ್ಬೇಕು ನಾವು ಕರ್ನಾಟಕದವ್ರು. ಇನ್ನೂ ಉತ್ತರ ಕೊಡೋಕ್ಕಾಗಿಲ್ಲ. ನಮ್ಮ ಅಪ್ಪಗೂ ಕೊಡೋದನೇ ಇಲ್ಲ, ನಾವು ಗೊತ್ತೈತಿ. ಹೇಳ ಅವ್ರು ಹೇಳಕ್ಕಾದ್ರೆ ನಾವು ಕೇಳಕ್ಕಾದೀವಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇಂಥ ನಿರಾಕಾರವಾದ ಪರಮಾತ್ಮನ ಸ್ವರೂಪ ನಮಗೆ ಅರ್ಥ ಆಗಲಾರದಕ್ಕೆ ಇವತ್ತು ದೇವರುಗಳನ್ನು ಗಲ್ಲಿ ಗಲ್ಲಿಗೆ ಹುಡುಕಾಕತ್ತೀವಿ. ಇಂದ್ರನನ್ನು ಅವನು ಸತ್ತವನ, ಚಂದ್ರ ಅವನು ಸತ್ತವ, ಸುರರು, ನರರು, ಕಿನ್ನರರು, ಕಿಂಪುರುಷರು ಇವರೆಲ್ಲ ದೇವತೆಗಳು ಪರಮಾತ್ಮನ ಪಾದ ಹೆಂಗೈತೆ ಕಾಣಲಿಲ್ಲಂತ, ಅವ್ರಿಗೆ ಸಿಗಲಿಲ್ಲ. ಹುಟ್ಟು ಸಾವುಗಳಿಲ್ಲದಂಥ ಪರಮಾತ್ಮವ ಅಂಥವನೇನು ಹುಡುಕ್ತಿರಿ ನೀವು? ಇದಕ್ಕೊಂದು ದೃಷ್ಟಾಂತ ಕೊಡ್ಬೇಕಂದ್ರೆ, ಒಂದು ಬಿಜಾಪುರದಂಥ ಮಾರ್ಕೆಟ್ಗೆ ಒಂದಿಬ್ಬರು ಚಲೋ ನಮ್ಮಂಥ ಸಾಧುಗಳು ಬಂದ್ರಂತ, ಜನರಿಗೆ ತಿಳುವಳಿಕೆ ಕೊಡೋಣ ಅಂತೇಳಿ. ಅವ್ರೇನು ಮಾಡಿಬಿಟ್ಟಿರ್ತಾರೆ ಅಂದ್ರೆ, ಓಣ್ಯಾಗ ಒಂದು ದೊಡ್ಡ ದೊಡ್ಡ ಗುಡಿ ಕಟ್ಟಿ ದಾರಿ ಹಾಯಕ್ಕೆ ಬರಲಾರ್ದಂಗೆ ಮಾಡಿ ಬರೇ ಜಗಳ ಆಗೋದಂತ. ಬರೇ ಜಗಳನ ತೆಗಿತಿದ್ದು, ಬರೇ ಜಗಳನ ತೆಗ್ಯಾವ. ನಮ್ಮ ದೇವರು ಅಂಥವ, ನಿಮ್ಮ ದೇವರು ಇಂಥವ, ನಮ್ಮ ದೇವರು ನೀರಾಗ ಮುಣಿಗೆತ್ತಾನ, ನಮ್ಮ ದೇವರು ಆಕಾಶದಿಂದ ಉದಿರಿ ಬಿತ್ತಾನೆ, ಹಿಂಗೆ ಜಗಳ ಆಡೋ.
ಅವ್ರು ವಿಚಾರ ಮಾಡಿದ್ರಂತ, ದೇವ್ರನ್ನವನಾಗ ಯಾರ ಕೈಗೂ ಸಿಕ್ಕಿಲ್ಲವ, ಸಿಗಲಾರದಂಥ ದೇವ್ರನ್ನ ತೊಗೊಂಡು ಬಂದು ಇವ್ರು ಗುಡಿಯಾಗ ಕಲ್ಲಾಗ ಬಂಧಿಸಿಟ್ಟು ಅವ ಸಣ್ಣವ ದೊಡ್ಡವ ಅಂತ ಇವು ಹೊಡೆದಾಡ ಸಾಯ್ತಾವಲ್ಲ, ಹಂಗಾರೆ ದೇವ್ರು ಹೊಡೆದಾಡಕ್ಕೆ ಹಚ್ಚಾನ ನಮ್ಮನ್ನು ಅಂತ ತಿಳುವಳಿಕೆ ಹೇಳಕ್ಕೆ ಬಂದ್ರಂತ. ಅವ ಹುಟ್ಟೇ ಇಲ್ಲ ಸತ್ಯ ಇಲ್ಲ, ಇವ್ರ ಕೈಯಾಗ ಹೆಂಗೆ ಸಿಕ್ಕವ. ಅವ್ರು ಬಂದ್ರಂತ, ಬಂದು ತಮ್ಮ ಜೋಳಿಗೆಯಾಗಿನ ಒಂದು ಬೆಕ್ಕು ತೆಗೆದು ಇಟ್ರ. ಎಲ್ಲಿ ಇಟ್ರು? ಕೆಳಗಿಟ್ರು. ಹೇಳಕತ್ರಂತ, ಲಿಲಾವ್ ಮಾಡಕತ್ರಂತ, ನಮ್ಮ ಬೆಕ್ಕು ಎಲ್ಲಿ ಇರ್ತೈತಿ ಆದ್ರೆ 2 ಕಿಲೋಮೀಟರ್ ದೂರದಾಗ ಒಂದು ಇಲಿನೂ ಸಹಿತ ಬರೋದಿಲ್ಲ ಅಂದ್ರಂತ. ಮೊದಲ ದೊಡ್ಡ ದೊಡ್ಡ ಗುಡಾವಣಿದ್ದು, ಕಿರಾಣಿ ಅಂಗಡಿ ಮಂದಿತ್ತು, ಎಲ್ಲರೂ ಕೂಡಿಬಿಟ್ರಂತ. ಬೆಕ್ಕು ಲಿಲಾವ್ ಮಾಡಕತ್ತು ಗುಟ್ಲಕ್ಕನ ಎಲ್ಲರೂ ಕೂಡಿದ್ರು. ಏನು ಈ ಬೆಕ್ಕಿನ ವಿಶೇಷತೆ ಅಂತ ಕೇಳಿದ್ರೆ, ಈ ಬೆಕ್ಕು ಎಲ್ಲಿ ಇರ್ತೈತಿ ಅಲ್ಲಿ 2 ಕಿಲೋಮೀಟರ್ದಾಗ ಒಟ್ಟು ಇಲಿನ ಬರೋದಿಲ್ಲ ರೀ, ಹೆಗ್ಗಣ ಬರೋದಿಲ್ಲ ರೀ, ಅಟ್ಟು ತಾಕತ್ತೈತಿ ಬೆಕ್ಕಿಗೆ. ಎಲ್ಲರೂ ಅನ್ನಕತ್ತಾರಂತ. ಹಂಗಾರೆ ನಾವು ಅಂಗಡಿಯಾಗ ಚೀಲ ಇಟ್ಟಿರ್ತೀವಿ, ಏನು ಎಟ್ಟು ಇಲಿ ಬಂದು ಕಡಿತಾವ, ಸುಮ್ಮನೆ ಈ ಬೆಕ್ಕು ಇಟ್ಟುಬಿಟ್ರೆ ಇಲಿನ ಬರೋದಿಲ್ಲಲ್ಲ, ಸುಮ್ಮನೆ ಇದನ್ನು ತೊಗೊಂಡ್ಬಿಡೋಣ ಅಂತೇಳಿ ಲಿಲಾವ್ ಏರ್ಸಾಕತ್ತಾರಂತ. ಒಬ್ಬ 10 ಅಂದ, ಒಬ್ಬ 50 ಅಂದ, ಒಬ್ಬ 100 ಅಂದ, 1000 ಅಂದ. ಕೊನೆಗೆ ಒಂದು ರೇಟಿಗೆ ಬಂದು ಮುಗಿತು. ಮುಗಿದ ಮೇಲೆ ಅವ್ನು ರೊಕ್ಕ ಕೊಟ್ಟು ತೊಗೊಳಕ್ಕೆ ಬಂದ. ತೊಗೊಳ್ಳುವಾಗ ಆ ಬೆಕ್ಕಿಂದ ಒಂದು ಕಡೆದು ಕಿವಿ ಕಡ್ದಿತ್ತಂತ, ಒಂದಿಟ್ಟು ಕಿವಿನ ಮುಕ್ಕಾಗಿತ್ತಂತ. ಮುಖ್ಯ ಯಾಕಾಗೈತಿ ಅಂತ ಕೇಳಿದಂತ. ಅದೇನು ದೊಡ್ಡದಲ್ಲ ಬಿಡ್ರಿ, ಒಂದು ದಿವಸ ಅದು ಮಕ್ಕೊಂಡಾಗ ಇಲಿ ಕಡ್ದತ್ತೆ ಅಂದಂತ. ಸಾಧು ಅದೇನು ದೊಡ್ಡ ಸಮಸ್ಯೆ ಅಲ್ಲ, ಅದು ಮಕ್ಕೊಂಡಾಗ ಒಂದಿನ ಇಲಿ ಬಂದು ಕಡ್ದತ್ತೆ ಅಂತ ಸಿಟ್ಟು ಬಂತಂತ. ಅಲ್ರಯ್ಯ, 10,000 ರೂಪಾಯಿ ಕೊಟ್ಟು ಈ ಬೆಕ್ಕು ತೊಗೊಳಕತ್ತೀನಿ, ಈ ಬೆಕ್ಕಿನ ಕಿಮ್ಮತ್ತೇನು, ಇದು ಇದ್ದಲ್ಲಿ 2 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಒಟ್ಟ ಇಲಿ ಬರೋದಿಲ್ಲ ಅಂದವರು ಈ ಬೆಕ್ಕಿನ ಕಿವಿ ಬಂದು ಇಲಿ ಕಡ್ದತ್ತೆ ಅಂದ್ರೆ ನಗಬೇಕು ಅಳಬೇಕು ಅಂತ ತಿಳ್ಕೊಂಡು ತೊಗೊಳವ ಕೇಳಿದಂತ. ಅಲ್ಲಪ್ಪ, 10,000 ರೂಪಾಯಿ ಕೊಟ್ಟು ಬೆಕ್ಕು ತೊಗೊಳ್ಳೋ ಪುಣ್ಯಾತ್ಮ, ಗಲ್ಲಿಗೊಂದು ಗುಡಿ ಕಟ್ಟಿ ಊರಾಗ ಜಗಳ ಹತ್ತು ದೊಡ್ಡ ಮನುಷ್ಯ, ನೀ ಹೆಂಗೆ ಅಂತೀನಿ ನಾನು ಹಿಂಗೆ ಅಂತೀನಿ ಕೇಳಂದ್ರಂತವ್ರು ಸಾಧುಗಳು. ಏನಂದ್ರು, ನಾನು ನನ್ನ ಜೋಳಿಗೆಯಾಗಿನ ಬೆಕ್ಕು ತೆಗೆದು ಲಿಲಾವ್ ಮಾಡಿ ಈ ಬೆಕ್ಕಿದ್ದಲ್ಲಿ 2 ಕಿಲೋಮೀಟರ್ ದೂರದಾಗ ಇಲಿ ಬರೋದಿಲ್ಲ ಅಂತೇಳಿ ಇದೇ ಬೆಕ್ಕಿನ ಕಿವಿ ಇಲಿ ಕಡದತ್ತೆ ಅಂದ್ರೆ ಹೆಂಗೆ ನಗ್ಗೇಡಾಕತಿ, ಹಂಗೆ ದೇವರು ಈ ಮನುಷ್ಯರ ಕೈಯಾಗಿ ಸಿಕ್ಕ ಹುಟ್ಟಿ ಸಾಯ್ತಾನಂದ್ರೆ ಅವನು ಹಣೆ ಬರೋನು ನಗ್ಗೇಡಾಕತಿ. ಅದಕ್ಕೆ ದೇವರು ಹುಟ್ಟಿಲ್ಲ, ಸತ್ತಿಲ್ಲ, ಅವ ನಿರಾಕಾರ ಪರಂಜ್ಯೋತಿ ಸ್ವರೂಪ. ಅವನ ಆನಂದಕ್ಕಾಗಿ ಸೃಷ್ಟಿ ಮಾಡ್ಯಾನ. ಅವ ಯಾವಾಗ ಬೇಕು ಅವಾಗ ಅದನ್ನು ಕರಿತಾನ, ಯಾವಾಗ ಬೇಡ ಅಂತ ನಾವಾಗ ಇದನ್ನು ಮಾಡ್ತಾನ. ಯಾವನೋ ಒಬ್ಬ ಹೇಳಿದ 2012ಕ್ಕೆ ಪ್ರಪಂಚ ಮುಗಿತೈತಿ, ಮತ್ತು 20 ಬಂತಲ್ಲ ಇನ್ನೂ ಯಾಕೆ. ಮತ್ತೊಬ್ಬ 2018ಕ್ಕೆ ಭೂಮಿನ ಮುಗಿದು ಬಿಡ್ತೈತಿ. ಅವ್ರು ಕುಂತು ಹೇಳ್ತಾರೆ ಟಿವಿಯಾಗ, ಇವ್ರು ಕುಂತು ನೋಡ್ತಾರೆ, ಅವ್ರದ್ದು ಅವಕ್ಕೆ ಗೊತ್ತಿಲ್ಲ. ಅದಕ್ಕೆ ಬಸವಣ್ಣವ್ರು ಅಂತಾರೆ, ಗಿಳಿಯೋದಿ ಫಲವೇನು ಬೆಕ್ಕು ಬರುವ ಬಾಧೆ ನರೆಯದನಕ್ಕೆ. ಒಂದು ಗಿಳಿ ಪುಟಬಾತ್ನಾಗ ಒಬ್ಬ ಕುಂತಿರ್ತಾನ, ಮೊದಲ ಕಲಿಸಿಟ್ಟಿರ್ತಾನ ಅವ, ಇಂಥವು ಬಂದಂದ್ರೆ ಇಂಥ ತೆಗೆದು ಬಾಯಲ್ಲಿ ತೆಗೆದು ಕೊಡು ಅಂತೇಳಿ. ಹಿಂಗೆ ಬರ್ತೈತಿ, ಅದು ಬಂದು ಹಿಂಗೆ ಬಾಯಲ್ಲಿ ತೆಗೆದು ಕೊಡ್ತೈತಿ. ಇವಾದ್ರೆ ಚಾಪ ತೆಗೆದು ಇವನು ಹಿಸ್ಟ್ರಿ ಹೇಳ್ಕೊಂತ ಕುಂದಿರ್ತಾನೆ. ಇವ್ನು ಹೇಳ್ತಾನೆ, ನಿಂದು ಇಂಥ ಟೈಮ್ನಾಗ ಈ ನಕ್ಷತ್ರದ ನಿನಗೆ ಹಿಂಗೆ ಆಕತಿ, ನಿನಗೆ ಜಲಕಂಟಕೈತಿ, ನಿನಗೆ ಆ ಕಂಟಕೈತಿ, ಅದನ್ನು ನೀವು ಶುದ್ಧ ಮಾಡ್ಕೋ, ಅದನ್ನು ಹಿಂಗೆ ಮಾಡ್ಕೋ. ನೀವೊಂದು ಮನಸ್ಸಿನಾಗ ವಿಚಾರ ಮಾಡಿದಿ, ಮತ್ತು ಮನುಷ್ಯ ಅಂದ ಬಳಿಕ ಮನಸ್ಸಿನಾಗ ವಿಚಾರ ಇಲ್ಲಂಗೆ ಇರ್ತಾವ. ಅವ ಹೌದಂತಾನ, ಎಲ್ಲರ ತಲೆಗೂ ವಿಚಾರ ಇರತ್ತಾವ. ಇಲ್ಲಿ ಕುಂತವ್ರೊಬ್ಬರ ಕೈ ಎತ್ತಿ, ನನಗೆ ಚಿಂತೆನೇ ಇಲ್ಲ ಅವ್ರ ಕೈ ಎತ್ತಿರ ನೋಡೋನು. ಇಲ್ಲ ಅಂದ್ಬಿಡ್ರಿ, ನನಗೆ ಚಿಂತೆ ಇಲ್ಲ ಅಂದ್ಬಿಡ್ರಿ. ಇವತ್ತು ನನ್ನ ಪ್ರವಚನ ಲಾಸ್ಟ್ ಮಾಡಿಬಿಡಿದ್ರಿ. ಮತ್ತು ಜಗತ್ತಿನಾಗ ಚಿಂತೆ ಇಲ್ಲ ಅಂದ್ರೆ ನಾವೇ ಕೇಳಕ್ಕೆ ಹೋಗ್ಬೇಕಿದ್ರಿ, ಅವಶ್ಯಕತೆ ಏನೈತಿ? ಬೇಕಾದ್ರೆ ಕೇಳ್ರಿ ನೀವು, ನನಗೇನು ಚಿಂತಿಲ್ರಿ, ಆದ್ರೂ ಬಂತ ನಮಗೆ ಏನೇನೇನೇನೋ ಚಿಂತಿಲ್ಲ. ನಮ್ಮ ಹುಡುಗೊಬ್ಬ ಚಲೋ ಆಗಿಬಿಟ್ರೆ ಸಾಕು, ಅದ ಒಂದು ಚಿಂತೆ. ಏನೇನೂ ಇಲ್ಲ ಅಂತ ಹುಡುಗ ಚಲೋ ಆಗ್ಬೇಕು. ನಮಗೆ ಏನೇನೇನೋ ಚಿಂತಿಲ್ಲ, ನಮ್ಮ ಮಗಳಿಗೊಂದು ಚಲೋ ಗಂಡ ಸಿಕ್ಕಿಬಿಟ್ರೆ ಸಾಕು. ನೋಡಿ, ಏನೇನು ಇಲ್ಲ ಅಂತ ಮಗಳಿಗೆ ಚಲೋ ಗಂಡ ಸಿಗಬೇಕು. ಮತ್ತು ಇವಕ್ಕೆ ಚಿಂತೆ ಎಲ್ಲಾರದ ಏನಂತಾರೆ ಇವಕ್ಕೆ? ವಿಚಿತ್ರ ಜನ ಮಾತಾಡೋ ಮಾತು, ಚಿಂತೆನೇ ಇಲ್ಲ ಅಂತಾರ, ಆದರೂ ಒಂದು ಚಿಂತೆ ಐತೆ ಅಂತಾರೆ. ನೋಡ್ರಿ, ಅದಕ್ಕೆ ಹೇಳಿದ್ ನಾನು, ಈ ಜಗತ್ತಿನೊಳಗೆ ಸಾವಿಲ್ಲದ ಮನೆ, ಚಿಂತಿಲ್ಲದ ಮನೆ ಹುಡುಕಾಡಿದ್ರು ಸಿಗೋದಿಲ್ಲ. ಎಲ್ಲರ ಒಂದು ಕಡೆ ಚಿಂತೆ ಇರಾಕಬೇಕು, ಎಲ್ಲರ ಒಂದು ಕಡೆ ಸಾವಿರಾಕಬೇಕು. ಸಾವಿಲ್ಲದ ಮನೆ, ಚಿಂತಿಲ್ಲದ ಮನೆ ಹುಡುಕಾಡಿದ್ರು ಸಿಗೋದಿಲ್ಲ. ಇಂಥ ಪ್ರಪಂಚದೊಳಗೆ, ಹುಟ್ಟು ಸಾವಿನ ಪ್ರಪಂಚದೊಳಗೆ ನಾವು ಬಂದೀವಿ. ಯಾರ್ಯಾರ್ದೋ ಹೇಳಿ ಕೇಳ್ತಾರವ್ರು. ಅವ ಹೇಳ್ತಾನೆ, ಭವಿಷ್ಯ ಹಿಂಗೆಲ್ಲ ಆಕತಿ, ಹಿಂಗೆಲ್ಲ ಆಕತಿ. ಮುಂದೆ ಆ ಭವಿಷ್ಯ ಹೇಳಿದ ಮೇಲೆ ಅವ ಕೇಳಾಮ ಎದ್ದು ಹೊಕ್ಕಾನ, ಇವ ಇಸ್ಕೊಂಡು ಕುಂತು ರೊಕ್ಕಾನ. ಮುಂದೆ ಅದನ್ನು ಇಟ್ಟು ಒಂದಿಟ್ಟು ಹೋಗಿ ಬರೋ ತಡೆ ಅಂತ ಹೋದ. ಈ ಗಿಳಿ ನೋಡ್ಕೊಂತ ಒಂದು ಬೆಕ್ಕ ಕುಂತಿತ್ತಲ್ಲಿ, ಅದು ನೋಡ್ಕೊಂತ ಕುಂತಿತ್ತು. ಹೇಳನಿ ಭವಿಷ್ಯ ನಾನು ನೋಡ್ತೀನಿ ಅಂತಿತ್ತು. ಇದು ಏನು ತಪಾಲು ತೆಗೆದು ಕೊಡ್ತಿತ್ತಲ್ಲ, ಅವ್ ಕೇಳವನು ಹಾದ ಹೇಳವನು ಹಾದ, ಇದು ಒಂದಾಗ ಕುಂತಿತ್ತು ಪಂಜರದಾಗ. ಬಂತದು, ಬಂದ ಪಂಜರದಾಗ ಕಾಲು ಹಾಕಿ ಭವಿಷ್ಯ ಹೇಳ್ತೀಯ ಬಾಯಿ ಇತ್ತಾಗ ಅಂತ ಹೇಳ್ತು. ನೋಡ್ರಿ, ಹೆಡ್ದು ಬಿಡುತ್ತು. ಅದಕ್ಕೆ ಹೇಳ್ತಾರೆ, ಗಿಳಿಯೋದಿ ಫಲವೇನು ಬೆಕ್ಕು ಬರುವ ಬಾಧೆಗೆ ನರೆಯದನ್ನಕ್ಕೆ. ಗಿಳಿ ಓದ್ತೈತಿ ಕರೆ, ನೀವೇನು ಕಲಿಸಿರಿ ಅದನ್ನು ಓದ್ತೈತಿ, ನೀವೇನು ಹಾಡ್ತೀರಿ ಅದನ್ನು ಹಾಡ್ತೈತಿ. ಆದ್ರೆ ಅದಕ್ಕೆ ಗೊತ್ತಿಲ್ಲ ಯಾವ ಹೊತ್ತಿನಾಗ ನಾನು ಬಂದು ಬೆಕ್ಕು ಹಿಡಿತೈತಿ ಅನ್ನೋದು ಗೊತ್ತಿಲ್ಲ. ಹಂಗೆ ನಾವು ಕುಂತೀವಿ, ಎಷ್ಟೆಲ್ಲ ಗಳಿಸೀವಿ, ಎಷ್ಟೆಲ್ಲ ಕಟ್ಟೀವಿ, ಎಷ್ಟೆಲ್ಲ ಮಾಡೀವಿ, ಮರಣ ಅನ್ನುವಂಥ ಬೆಕ್ಕು ಬಂದು ಯಾವಾಗ ನಮ್ಮನ್ನು ನುಂಗ್ತೈತಿ ಅನ್ನೋದು ಗೊತ್ತಿಲ್ಲ. ಇದು ಯಾರಿಗಾರ ಅಂಜಿದ್ರೆ ಅದು ಪರಮಾತ್ಮನಿಗೆ ಅಂಜೈತಿ. ಅವನನ್ನು ನೆನಸು, ಪರಮಾತ್ಮನ ಪೂಜಿಸು, ಭಗವಂತನ ನೆನಸು. ಅದಕ್ಕೆ ಹೇಳ್ತಾರ, ಕಪ್ಪೆ ಸರ್ಪನ ನೆರಳಲ್ಲಿಪ್ಪಂತೆ ಎನಗಾಯಿತ್ತಯ್ಯ,
ಕಪ್ಪೆ ಸರ್ಪನ ನೆರಳಲ್ಲಿ ಲಿಪ್ಪಂತೆನಗಾಯಿತ್ತಯ್ಯ. ಕಪ್ಪಿ ಆಡಕತ್ತಿತ್ತಂತ ನೋಡ್ರಿ, ಕಪ್ಪಿ ಆಡಕತ್ತಿತ್ತಂತ. ಹೆಂಗೆ ಆಡ್ತಿತ್ತಂದ್ರೆ ಏನೋ ನೆಳ್ಳೈತಿ ಏನೋ ನೆಳ್ಳೈತಿ ಏನೋ ನೆಳ್ಳೈತಿ ಅಂತ ಆಡ್ತಿತ್ತಂತ. ಆದ್ರೆ ಎದ್ರ ನೆಳ್ಳದು ಸರ್ಪ ಹಿಡಿ ತಕೊಂಡು ಕುಂತತಿ. ಆ ಸರ್ಪ ಹಿಡಿ ತಕೊಂಡು ಕುಂತತಿ ಅಂತ. ಅದ್ರ ನೆಳ್ಳಾಗ ಏನು ಮಸ್ತ್ ನೆಳ್ಳೈತಿಪ್ಪ, ಏನು ಮಸ್ತ್ ನೆಳ್ಳೈತಿಪ್ಪ ಅಂತ ಇದು ಆಡಕತ್ತತಿ ಅಂತ. ಇದು ಮೈ ಮರೆತು ಆಡಕತ್ತು ಬಿಟ್ಟತಂತ. ಮೈ ಮರ್ತತೆ ಬಾ ಅಂತ ತಿಳ್ಕೊಂಡು ಆ ಸರ್ಪ ಬಾಯಿ ತೆಗೆದು ಗಬಕ್ಕನ ನುಂಗಿ ಬಿಡ್ತು. ಹಂಗೆ ಇಲ್ಲಿ ಯಾವುದು ಸರ್ಪ? ಮರಣ ಅನ್ನೋದ ಒಂದು ದೊಡ್ಡ ಸರ್ಪ. ಇಲ್ಲಿ ಯಾವುದು ಕಪ್ಪಿ? ಜೀವಾತ್ಮ ಅನ್ನೋದ ಒಂದು ಕಪ್ಪಿ. ಇದು ಎದ್ರಾಗ ಆಡಕತ್ತೈತಿ? ಹೊನ್ನು ಹೆಣ್ಣು ಮಣ್ಣು ಅಧಿಕಾರ ಸಂಪತ್ತು ಭೋಗ ಇದ್ರಾಗ ಮೈ ಮರೆತು ಆಡಕತ್ತೈತಿ. ಏನೋ ಮಸ್ತ್ ಮಾಡ್ಯಾನಪ್ಪ ಪರಮಾತ್ಮ, ಏನೋ ಚಲೋ ಐತಿಪ್ಪ ನೆಳ್ಳ ಅಂತತಿ. ಆದ್ರೆ ಅದು ಹಿಡಿ ತಕ್ಕೊಂಡು ಕುಂತತಿ. ಯಾವಾಗ ಗಬಕ್ಕನ ನುಂಗ್ತತಿ ಹೇಳಕ್ಕೆ ಬರೋದಿಲ್ಲ. ನುಂಗಿ ಬಿಟ್ರೆ ಮುಗಿದು ಹೋತು, ಏನೂ ಇಲ್ಲ, ಎಂತೂ ಇಲ್ಲ. ತಾನೊಂದ ಬಂದಿತ್ತು, ತಾನೊಂದ. ಈ ಸರ್ಪನ ಬಾಯಿಂದ ನನ್ನನ್ನು ರಕ್ಷಿಸಯ್ಯ ಅಂದ್ರೆ ಯಾರು ನಮ್ಮನ್ನು ರಕ್ಷಣೆ ಮಾಡ್ತಾರಂದ್ರೆ ಪರಮಾತ್ಮನೇ ನಮ್ಮನ್ನು ಕಾಯಕ್ಕೆ ಸಾಧ್ಯ ಐತಿ ಅಂತ. ಇನ್ನುಳಿದವರು ಯಾರೂ ಕಾಯಂಗಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ದೇವ ಕೂಡಲ ಸಂಗಮ ದೇವನಲ್ಲದೆ ಇನ್ನೊಬ್ಬರು ಕಾಯುವರುಂಟೆ, ಅವ ಕಾಯ್ತಾನೋ ಮರಾಯ. ನೋಡ್ರಿ ಹೇಳ್ತಾನವ, ಬ್ರಹ್ಮ ರಾಕ್ಷಸರು ದೇವಾನು ದೇವತೆಗಳನ್ನು ಬೆನ್ನು ಹತ್ತಿದರಂತ. ಎಲ್ಲ ದೇವಾನು ದೇವತೆಗಳು ವೈಕುಂಠ ಬಿಟ್ಟು ಓಡಿ ಹೋದ್ರಂತ. ಎಲ್ಲಿ ಹೋಗಿದ್ದ ವಿಷ್ಣು, ಎಲ್ಲಿ ಹೋಗಿದ್ದ ರುದ್ರ, ಎಲ್ಲಿ ಹೋಗಿದ್ದ ಮಹೇಶ್ವರ, ಎಲ್ಲಿ ಹೋಗಿದ್ರಿ ಇವರೆಲ್ಲ? ಏನು ಮಾಡಾಕತ್ತಿದ್ರಿ ಇವರೆಲ್ಲ? ಇವ್ರನ್ನೆಲ್ಲ ನೋಡ್ರಿ. ಇನ್ನೂ ಒಂದಿಷ್ಟು ಮಂದಿ ಭವಿಷ್ಯ ಇದನ್ನು ಕೇಳ್ತಾರೆ. ಇಂದ್ರಬಲ ಅಂತಾರ, ಚಂದ್ರಬಲ ಅಂತಾರ, ತಾರಾಬಲ ಅಂತಾರ. ಅನ್ನಂಗಿಲ್ಲ, ಬಲ ಅಂತಾರ. ಇಂದ್ರಬಲ, ಚಂದ್ರಬಲ, ತಾರಾಬಲ ಅಂತಾರ. ಅನ್ನಂಗಿಲ್ಲ, ತಾರಾಬಲ. ಇಂದ್ರನ ಬಲ, ಚಂದ್ರನ ಬಲ, ತಾರಾಬಲ ಅಂತೀರಿ. ಇಂದ್ರ ಯಾರು? ದೇವತೆಗಳಲ್ಲಿ ಒಬ್ಬವ. ಚಂದ್ರ ಯಾರು? ದೇವತೆಗಳಲ್ಲಿ ಒಬ್ಬವ. ತಾರಾ ಯಾರು? ದೇವತೆಗಳಲ್ಲಿ ಒಬ್ಬ ದೇವತೆ. ಹೌದಾ? ಚಂದ್ರ ಬೃಹಸ್ಪತಿಯ ಗುರುವಿನ ಶಿಷ್ಯನಾಗಿ ಗುರುವಿನಲ್ಲಿ ವಿದ್ಯೆಯನ್ನು ಕಲಿಯುವುದು ಬಿಟ್ಟು ಗುರುಪತ್ನಿಯನ್ನು ಗಮನಿಸಿ ಗುರುಪತ್ನಿಯನ್ನು ಕರ್ಕೊಂಡು ಹೋದಂಥ ಚಂದ್ರನ ಬಲ ಗಂಡ ಹೆಂಡ್ರ ಮೇಲೆ ಇರಲಿ ಅಂತ ಆಶೀರ್ವಾದ ಮಾಡಿ ಅಂತ ಮಂತ್ರ ಬರೆದ್ರಲ್ಲ, ಎಂಥ ಅವಿವೇಕಿಗಳಿವರು. ಇಂದ್ರಬಲ ಚಂದ್ರಬಲಂತೂ ದೇವ ಅಂದ್ರೆ ನೀವ ಔರಂಗಾಗಿ ಹೋಗ್ರಿ ಅಂತ ಅರ್ಥನ. ಏನು ವಿಚಿತ್ರ ಸ್ವಾಮಿ, ಹೆಂಗಿದು ವಿಚಾರ ಮಾಡ್ರಿ ನೀವು. ಇಂದ್ರಬಲ ಚಂದ್ರಬಲ ಅದಕ್ಕೆ ಬಸವಣ್ಣವರಂತಾರೆ, ಎಮ್ಮವರು ಬೆಸಗೊಂಡಡೆ ಶುಭ ಲಗ್ನವೆನ್ನಿರಯ್ಯ. ರಾಶಿ ಕೂಟ ಋಣ ಸಂಬಂಧ ಉಂಟೆ ಅಂತ ಹೇಳಿರಯ್ಯ. ಚಂದ್ರಬಲನೂ ಐತಿ, ಇಂದ್ರಬಲನೂ ಐತಿ. ಚಂದ್ರಂಗೆ ಯಾರ ಬಲ, ಇಂದ್ರಂಗೆ ಯಾಲ ಬಲ, ಇವರೆಲ್ಲರಿಗೂ ನಮ್ಮ ಸೊಡ್ಡಳ ದೇವರ ಬಲ ಅಂತ ಹೇಳ್ತಾನೆ. ಸೊಡ್ಡಳ ಬಾಚರಸ ಯಾರ ಬಲ? ಅದು ಪರಮಾತ್ಮನ ಬಲ ಐತಿ ಅಂತ. ಅವನು ಬಲದಾಗಿ ಇವು ತಿರುಗಾಕತಾವಂತ ಬ್ರಹ್ಮಾಂಡಗಳು. ಅವ ಹೇಳಿದಂಗೆ ತಿರುಗುತ್ತಾವಂತ, ಅವ ಹೇಳಿದಂಗೆ ಕುಡಿತಾವಂತ, ಅವ ಹೆಂಗೆ ಆಡಿಸ್ತಾನ ಹಂಗೆ ಆಡ್ತಾವಂತ. ಅದಕ್ಕೆ ಹೇಳ್ತಾನ ಒಬ್ಬ ಕವಿ, ಈ ಬ್ರಹ್ಮಾಂಡ ತುಂಬಿಕೊಂಡು ಕುಣಿಯುವುದು ಯಾಕೋ, ಇದು ಕುಣಿಯದಿದ್ದರ ಮುಳುಗುತ್ತಾವ್ರಿ ಮೂರೂ ಲೋಕ ಅಂತ ಹೇಳ್ತಾನ. ಎಂತ ಅದ್ಭುತ ಮಾತು. ಇದು ಯಾಕೆ ಕುಣಿತೈತಿ ಬ್ರಹ್ಮಾಂಡ ಅಂದ್ರೆ, ಇದು ಯಾಕೆ ಹಗಲಕೈತಿ ರಾತ್ರಿ ಆಕೈತಿ, ಇದು ನಿಂತಲ್ಲೇ ನಿಂತು ಬಿಟ್ರೆ ಮುಳುಗಿ ಬಿಡ್ತೈತೆ ಅಂತ. ಇದು ಬ್ರಹ್ಮಾಂಡ ಇದನ್ನ ಚಂದ ತಿರುಗಿಸಾಕತ್ತಾನಂತ. ಅವ ತಿರುಗಿಸ್ತಾನ, ತನ್ನ ಆನಂದ ಎಲ್ಲಿ ಮಟ್ಟ ಆಕೈತಿ ಅಲ್ಲಿ ಮಟ್ಟ ತಿರುಗಿಸ್ತಾನ. ತನಗೆ ಎಷ್ಟು ಖುಷಿ ಆಕೈತಿ ಅಷ್ಟು ಆಡ್ತಾನ. ತನಗೆ ಬೇಸರಾದ ಕಾಲಕ್ಕೆ ಅದನ್ನ ಒಳಗೆ ತೊಗೊಂತಾನ. ಹೆಂಗಂದ್ರೆ ನಿಮಗೊಂದು ಉದಾಹರಣೆ ಕೊಡ್ತೀನಿ. ಸಣ್ಣ ಹುಡುಗರು ಆಟ ಆಡ್ತಾವ. ಹೆಂಗೆ ಆಟ ಆಡ್ತಾವಪ್ಪ ಅಂತಂತಂದ್ರೆ ಗೊಂಬಿ ಮನಿ ಮಾಡ್ತಾವು. ನೋಡಿರ್ಬೇಕಾರೆ ಗೊಂಬಿ ಮನಿ ಮಾಡ್ತಾವು, ಮನಿ ಕಟ್ತಾವ, ಮನಿಗೆ ಬೆಳಕಿಂಡಿ ಮಾಡ್ತಾವ, ಬಾಗಿಲ ಹಚ್ತಾವ, ಎರಡು ಗೊಂಬಿ ತೊಗೊತಾವ, ಗಂಡ ಹೆಂಡತಿ ಮಾಡ್ತಾವ. ಬೀಗರ ಕಡೆ ಓಸ್ ಮಂದಿ ಅಕ್ಕಾರ, ಈ ಕಡೆ ಓಸ್ ಮಂದಿ ಅಕ್ಕಾರ. ಅವರು ಬರ್ತಾರ, ಚಂದ ಮನಿ ಕಟ್ಟಿ ಆಡಿ ಆಟ ಆಡಿ ಏನು ಮಾಡಿ ಇಷ್ಟು ಚಂದ ಕುಂತು ಊಟದ ಎಲೆ ಅಂತವು ತಾವ ಗಿಡದ ಎಲೆ ಹರ್ಕೊಂಡು ಉಣ್ಣಕ್ಕೆ ಕುಂದಿರ್ತಾವ. ಬೇಕಾರೆ ನೋಡ್ರಿ ಹುಡುಗರ ಆಟ ನೀವು. ಕೊನೆಗೆ ಎಲ್ಲ ಮಾಡ್ತಾವ ಗನ ಚಂದ ಆಡ್ತಾವ. ಚಂದನ ಮನಿ ಕಟ್ಟಿ ಚಂದನ ಎರಡು ಗೊಂಬಿ ತೊಗೊಂಬಂದು ಅವು ಎರಡು ಗೊಂಬಿ ಇಟ್ಟು ಲಗ್ನ ಮಾಡಿ ಏನು ಚಂದ ಆಟ ಆಡಿದ್ವು ಅಂತಂತಂದ್ರೆ ಇಷ್ಟೆಲ್ಲ ಮಾಡಿದ ಹುಡುಗರು ಅವ್ರವು ಕರಿತಾಳಂತ, ಹೊತ್ತು ಮುಣಗುತ್ತು ಬರ್ರಿಪ್ಪ ಅಂತಂತೇಳಿ. ಕರೆದು ಗುಟ್ಲೆ ಹಂಗೆ ಹೋಗೋದಿಲ್ಲ ಹುಡುಗರು, ನಿಮಗೆಲ್ಲ ಗೊತ್ತಾಗಿರ್ಬೇಕು. ಹಂಗೆ ಹೋಗೋದಿಲ್ಲ ಅವು. ಹೆಂಗೆ ಹೊಕ್ಕವ, ಕಟ್ಟಿದ ಮನೆ ಕೆಡಿವಿ ಜಾಡಿಸಿ ಒದ್ದು ಎಲ್ಲ ಗೊಂಬಿ ಹೋಗೋದು ಮನೆಗೆ ಓಡಿ ಹೋಕ್ಕವ. ಹಂಗೆ ಪರಮಾತ್ಮನು ಆಡಾಕತಾನ, ಆಡ್ತಾನ, ಎಲ್ಲಿ ಮಠ ಆಡ್ತಾನ, ತನಗೆ ಸಾಕಾಗೋ ಮಠ ತಿರುಗಿಸ್ತಾನ. ತನಗೆ ಸಾಕಾತಿಲ್ಲ, ಬಡ 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 ಬಲೂನ್ಯಾಗಿನ ಹವಾ ತೆಗಿತಾನ, ಬುಡಕ್ಕೆ ಹಾಕೊಂಡು ಕುಂದಿರ್ತಾನ. ಇದು ಲಯ. ಇದನ್ನ ಅವ ಯಾವಾಗ ಮಾಡ್ತಾನ ಅವನ ಕೈಯಾಗ ಐತಿದು, ಇದು ಯಾರ ಕೈಯಾಗೋ ಇಲ್ಲ. ಇದನ್ನ ಯಾರು ಭವಿಷ್ಯ ಹೇಳಕ್ಕೂ ಬರೋದಿಲ್ಲ. ಅದಕ್ಕೆ ದಯಮಾಡಿ ಪ್ರಪಂಚದೊಳಗೆ ಯಾರ ಭವಿಷ್ಯವನ್ನು ಯಾರು ಹೇಳೋದಿಲ್ಲ. ಭವಿಷ್ಯವನ್ನು ನಂಬಬೇಡ್ರಿ, ಇಷ್ಟ ಹೇಳ್ತೀನಿ. ಯಾರ ಭವಿಷ್ಯ ಯಾರು ನಂಬಕ್ಕೆ ಸಾಧ್ಯ? ಕೈಯಾಗಿನ ರೇಖಾ ನೋಡಿ ಭವಿಷ್ಯ ಹೇಳ್ತಾರೆ ಕರೆ. ಹೌದು, ಅರ್ಥ ರೇಖಾ ಭಾಳ ಐತಿ, ಆಯುಷ್ಯ ರೇಖಾನೇ ಇಲ್ಲಾಂದ್ರೆ ತೊಗೊಂಡು ಏನು ಮಾಡು? ಏನು ನೋಡ್ತಿರ್ಬೇಕು ಕೈಯಾಗ? ಅನ್ನರೇಖಾ ಅಂತ, ವಿದ್ಯಾರೇಖಾ ಅಂತ, ಗಂಡ ಹೆಂಡ್ರೆ ಅವು ಕೈಯಾಗ ರೇಖಾ ಕೂಡಿ ಅವು ಗಂಡ ಹೆಂಡ್ರು ಮನ್ಯಾಗ ಕೂಡಿಲ್ಲ ಅಂದ್ರೆ ತೊಗೊಂಡೇನು ಬೆಂಕಿ ಹಚ್ಚೋದು? ನೋಡ್ತಿರ್ಬೇಕು ಕೈಯಾಗ ರೇಖಾ ಅವರು ಎರಡೂ ಕೂಡಿ ಬಿಟ್ಟಿರ್ತಾವೆ. ಏನು ಸ್ವಾಮಿ ಕೈಯಾಗ ದಾರ ಕೊಟ್ಟರೆ ಹಿಡಿತಿರ್ತಾನೆ. ನೀವು ಹಿಂಗೆ ದಾರ ನಿಮಗೆ ಹಂಗೆ ಗೊತ್ತಿರ ಅಂದ್ರೆ ಹಿಡಿದು ಬಂದವ್ರ ನಾವು.
ಹಿರಿಯರು ಕರ್ಕೊಂಡು ಹೋಗಿದ್ರು ನಮ್ಮನ್ನು, ಕಣ್ಣು ಕಾಣದಂಗೆ ಆಗಿದ್ವು ಆಜುಗಳು. ಮತ್ತು ಆಜುಗಳು ಮಾಡೋ ಕೆಲಸ ಮೊಮ್ಮಗ ಮಾಡ್ಬೇಕಲ್ಲ, ಹೋಗಿದ್ವಿ ನಾವು. ಹಿಡಿಲೆ ದಾರ ಅದನ್ನ ಹೆಬ್ಬೆಟ್ಟಿನಿಂದ ನಾವು ಕೈಯಾಗ ಆಜು ದಾರ ಕೊಟ್ಟು ಹಿಡಿಯವ ಇಲ್ಲಿಂದ. ಹಾಂ, ಅನ್ನದ ರೇಖೆ ಐತನ ಅಲ್ಲ, ಅಲ್ಲಿ ಅನ್ನದ ರೇಖೆ ಹೆಂಗೆ ಇರ್ತೈತಿಪ್ಪ, ಅಕ್ಕಿ ಕಾಳು ಹೆಂಗೆ ಇರ್ತೈತೆ ನೋಡು, ಅದ ನೋಡು ಅನ್ನದ ರೇಖೆ. ಅನ್ನವ ಅನ್ನದ ರೇಖೆ ಅಂದ್ರೆ ಅಕ್ಕಿ ಕಾಳು ಹೆಂಗೆ ಇರ್ತೈತಿ ಅಂದ್ರೆ ಮತ್ತೆ ಅಕ್ಕಿ ಕಾಳು ಇಟ್ಟು ನೋಡ್ಬೇಕಲ್ಲ ಅದಕ್ಕೆ. ಇಲ್ಲ, ಅದನ್ನ ಇಟ್ಟು ನೋಡಿದ್ರೆ ಅದು ಅರ್ಧಂಬರ್ಧ ಕಾಣೋದು, ಅರ್ಧನರ ಇರೋಲ್ದು, ಗಿರ್ಧನರ ಇರೋಲ್ದು. ಮಂದಿ ಇದ್ರಿಗೆ ಅನ್ಬೇಡ, ಐತೆ ಅಂತ ಹೇಳಿಬಿಡ ಅನ್ನ, ಐತೆ ಅಂತ ಹೇಳವನ. ಎತ್ತ ಗಂಡ ಹೆಂಡ್ರ ರೇಖೆ ಕುಡಿಯವನಪ್ಪ, ಕುಡಿಯವ್ರಿಪ್ಪ. ಎಟ್ಟು ಕೈಯಾಗ ದಾರ ಹಿಡಿದು ಕೊನೆಗೆ ಲಗ್ನ ಆಗಿದ್ದು ಹೊಳ್ಳಿ ವರ್ಷ ಬಿಟ್ಟು ಹೋಗಿ ನೋಡಿದ್ರೆ ಅದ್ರ ಮಾರಿ ಅತ್ತಾಗ ಇತ್ತು, ಇದ್ರ ಮಾರಿ ಇತ್ತಾಗ ಇತ್ತು. ಕುಡಿತೇ ಇಲ್ಲ. ಈ 12:20 ಅಭಿಜಿತ್ ಲಗ್ನದ ಶುಭ ಮುಹೂರ್ತದಲ್ಲೇ ಅಕ್ಕಿ ಕಾಳು ಬಿಡ್ಬೇಕು ನೋಡ್ರಿಪ್ಪ ಅನ್ನೋದು. ಅಲ್ಲಿ ಬಂದ್ ಮಾಡಿ ಬಿಡ್ಬೇಕು ನೀವು ಸಪ್ಳಾನ, ಇಲ್ಲಿ ಉಗ್ಗಿ ಬಿಡ್ಬೇಕು ನೋಡ್ರಿಪ್ಪ. 12:20 ಲಗ್ನ ಮಾಡಿದ್ರು, 12:20 ಉಗ್ಗಿದ್ರು, 12:20 ಕುಡಿಸಿದ್ರು, ಮುಂದೆ 3:30 ಬೇರೆ ಆದ್ರು. ಇದು ಯಾಕೆ ಪಂಚಾಂಗದಾಗ ಬರಲಿಲ್ಲ ಯಾಕೆ ಪಂಚಾಂಗದಾಗ? ಹೇಮರೆಡ್ಡಿ ಮಲ್ಲಮ್ಮನ ಮೈದುನನಾಗಿರ್ತಕ್ಕಂತಹ ವೇಮನ ರೆಡ್ಡಿ ಅನ್ನುವಂಥ ಒಬ್ಬ ಹೇಳ್ತಾನ, ಜೋಯಿಸರ ಬಳಿ ಹೋಗಿ ಶಾಸ್ತ್ರವಳು ಕೇಳಿ ಲಗ್ನವನ್ನು ಮಾಡಿದರೆ ಅವಳು ಗಂಡ ಸತ್ತು 3 ದಿನಕ್ಕೆ ಮುಂಡೆಯಾದರೆ ನಿಮ್ಮ ಪಂಚಾಂಗ ಎಲ್ಲಿ ಹೋದವೋ ವಿನುರ್ವೇಮ ಅಂತ ಕೇಳ್ತಾನೆ. ತೆಲುಗುದಾಗ ಬರದಾನ, ಕನ್ನಡದಾಗ ಹಳಕಟ್ಟಿ ಫಕೀರಪ್ಪನವ್ರು ಅನುವಾದ ಮಾಡ್ಯಾನ. ಜೋಯಿಸರ ಅಂತ್ಯಕ್ಕೆ ಹೋಗಿ ಸಾಲಾವಳಿ ತೆಗಿತೀರಿ ನೀವೆಲ್ಲ, 16 ಗುಣ 18 ಗುಣ 20 ಗುಣ. ಪಂಚಾಂಗದವ್ರ ಅಂತ್ಯಕ್ಕೆ ಬರ್ತೀರಿ ನೀವು, ಕೈಯಾಗ ಎಡಿಲಿ ತೊಗೊಂಡು ಅಡಿಕೆ ಬೆಟ್ಟ ತೊಗೊಂಡು 1-4 ಅವಾಗಿತ್ತು ನಮ್ಮ ಸಣ್ಣವ್ರಿದ್ದಾಗ. ಈಗ 1-4 11 ಆಗೈತನಪ್ಪ ನವಲಿಂಗ, 101 ಆಗೈತೆ ಅಂತ ತಿಳ್ಕೊರಿ. ಎಟ್ರ ಮುಂದೆ ಬಂದು ಕನ್ಯೆ ನೋಡಕ್ಕೆ ಹೋಗಿದ್ವಿ. ಹುಡುಗಿ ಹೆಸರು ಕಮಲವ್ವ, ಎತ್ತರದ ತೆಳಗದ. ಹುಡುಗನ ಹೆಸರು ಮಲ್ಲಪ್ಪ, ಮೀಮು 4 ತೆಗೆದ್ರು. ಇದು ರೋಹಿಣಿ ನಕ್ಷತ್ರ, ಇದು ರಾಕ್ಷಸ ಗಣ 18 ಗುಣ. ಹುಡುಗಿ ಕಮಲವ್ವ ಕಿ ಕು ಮೇಷರಾಶಿ 21 ಗುಣ. ದೇವಗಣ 2 ಮ್ಯಾಚ್ ಆಗೋದಿಲ್ಲ. ಮುಂದೇನು ಮಾಡ್ಬೇಕು? ಇಲ್ರಿ, ನಮಗೆ ಮನಸ್ಸಿಗೆ ಬಂದತಿ, ಏನಾರ ಮಾಡಿರಿ, ಹೆಸರು ಚೇಂಜ್ ಮಾಡಿರಿ ಇಷ್ಟ. ಕಮಲವನ್ನು ತೆಗಿರಿ, ವಿಮಲವನ್ನು ಮಾಡಿದ್ರಿ. ಕಮಲವನ್ನು ತೆಗೆದ್ರಿ, ವಿಮಲವನ್ನು ಮಾಡಿದ್ರಿ. ಹಂಗಾರೆ ಕಮಲವನ್ನು ಬಾಣ ಬದಲಾತೇನು? ಕಮಲವನ ಎತ್ತರ ಬದಲಾತೇನು? ಒಬ್ಬ ಹೆಣ್ಮಕ್ಳರ ಪ್ರಶ್ನೆ ಮಾಡಬೇಕು, ಏ ಸ್ವಾಮಿ, ನಮ್ಮಪ್ಪ ನಮ್ಮ ಪ್ರೀತಿಯಿಂದ ಇಟ್ಟಾರಪ್ಪ ಹೆಸರು ಅದನ್ನ, ನಾನು 21 ಮಾರ್ಕಸ್ ಬಿದ್ದಾವ, ಪಾಸ್ ಆಗಿನ. ಅವನು 18 ಅದಾವ ಮಲ್ಲಪ್ಪನು, ಏನಾರ ಮಾಡವನು. ನಂದ್ಯಾಕೆ ಚೇಂಜ್ ಮಾಡ್ತೀಯ ಅಂತ ಒಬ್ಬರು ಕೇಳಿಲ್ಲ. ಜಗತ್ತಿನೊಳಗೆ ಹೆಣ್ಣು ಮಕ್ಕಳ ಹೆಸರ ಚೇಂಜ್ ಆಗ್ಯಾವ. ಅದಕ್ಕೆ ಇವತ್ತಿಗೂ ನೋಡಿರ್ಬೇಕಾರೆ ಹೆಣ್ಮಕ್ಳಿಗೆ ಗಂಡನ ಮನೆಗಿನ ಹೆಸರು ಬೇರೆ ಅಂತ, ತವ್ರ ಮನೆಗಿನ ಹೆಸರು ಬೇರೆ. ತವ್ರ ಮನೆಯಾಗ ಗೌರವ ಇದ್ರೆ ಗಂಡನ ಮನೆಯಾಗ ಲಕ್ಷ್ಮವಾಗಿರ್ತಾಳೆ. ಹಿಂಗ್ಯಾಕೆ? ಬಲ ಬಂದಿರೋದಿಲ್ಲ ಸಾಲಾವಳಿ, ಅದಕ್ಕೆ ಹೆಸರು ಚೇಂಜ್ ಆಗಿರ್ತಾವೆ. ಬಾಸಿಂಗ್ ಬಲ ಬಂದಿರೋದಿಲ್ಲ. ಹೌದು, ಬಾಸಿಂಗ್ ಬಲ ಬಂದಿರೋದಿಲ್ಲ. 18 ಗುಣ ಇಲ್ಲಿ ಬಂದು 21 ಗುಣ ಅಲ್ಲಿ ಬಂದು 2 ಸಟ್ ಆಗಲಿಲ್ಲ ಅಂತ ಹೆಸರು ಚೇಂಜ್ ಮಾಡಿದ್ರಿ. ಹಂಗಾರೆ ಮಾರ್ಕಸ್ ಹೆಚ್ಚು ಯಾರಿಗೆ ಬಿದ್ದಾವ? ಕಮಲಮ್ಮಗ ಬಿದ್ದಾವ. ಹಂಗಾರೆ ಚೇಂಜ್ ಯಾರ್ದು ಆಗ್ಬೇಕಾಗೈತಿ? ಈತ ಕಡೆ ಆಗ್ಬೇಕಾಗೈತಿ. ಮತ್ತು ಚೇಂಜ್ ಯಾರದು ಮಾಡಿರಿ? ಈಚ ಕಡೆದವ್ರದ ಮಾಡಿರಿ. ಯಾಕೆ? ಹೇಳೋರಿಲ್ಲ ಕೇಳೋರಿಲ್ಲ, ಬಂದಂಗೆ ಬಡ್ಕೊಂಡು ಎದ್ದು ಬಿಡೋದಪ್ಪ. ಕನ್ಯೆ ನೋಡೋದಂತ, ಮನತನ ನೋಡಕ್ಕೆ ಬರೋದಂತ. ಕನ್ಯೆ ನೋಡ್ಬೇಕಂತ, ಹುಡುಗನ ನೋಡಬಾರ್ದಂತ ಹೇಳಿದ್ರೆ 12ನೇ ಶತಮಾನ. ಯಪ್ಪ, ಅವ್ರೇನು ನೋಡ್ತೀರಿ? ಅವ್ರನ್ನೇನು ನೋಡ್ತೀರಿ ನೀವು? ಅವರು ನೋಡೋದೇನೈತಿ? ನೋಡೋರ ಕ್ಯಾರೆಕ್ಟರ್ ನೋಡಿ ಲಗ್ನ ಮಾಡ್ರಿ ಅಂತ ಅವತ್ತು ಅಜೆಂಡಾ ಬರೋದಿಟ್ಟು ಹೋಗ್ಯಾರ. ನೋಡಿ, ಗಂಡನ ಗುಣವ ನೋಡಬೇಕೆಂಬಿರಿ, ಹೆಣ್ಣಿನ ಗುಣವ ನೋಡಬೇಕೆಂಬಿರಿ, ಗಂಡನ ಗುಣವ ನೋಡಬಾರದೆಂಬುದು ಈ ಲೋಕದವರೆಲ್ಲ. ಗಂಡನ ಗುಣ ನಾನು ನೋಡಬಾರದು, ಹೆಣ್ಣಿನ ಗುಣ ನೋಡ್ಬೇಕಂತೀರಿ. ಗಂಡನಿಂದ ಬಂದ ಸೋಂಕು ಹೆಣ್ಣಿಗೆ ಸೋಂಕಲ್ಲವೇ ಅಂತ ಅದ್ಭುತ ಮಾತು. ಸೋಂಕು ಅನ್ನೋ ಶಬ್ದ 900 ವರ್ಷದಿಂದ ಕರ್ನಾಟಕದಾಗ ವಚನಕಾರ್ಯ ಶಬ್ದ ಬಳಸ್ತಾರೆ. ಸೋಂಕು ಅಂದ್ರೆ ಏನು ದೊಡ್ಡಾಗದ ನಿಮಗೂ ಗೊತ್ತೈತಿ. ಈಗ ಸದ್ಯ ಅದನ್ನು ಸೋಂಕು ಹರಡ್ತೈತಿ ಅಂತಾರೆ, ರೋಗ ಹರಡ್ತೈತಿ. ಸೋಂಕು ಅಂದ್ರೆ ಒಂದು ರೀತಿ ಪಾಸಿಟಿವ್ ಇದ್ದಂಗೆ, HIV ಪಾಸಿಟಿವ್ ಅಂತ ಅರ್ಥ ಇದು. ಅವತ್ತ ಬರ್ದಾರವರು ಸೋಂಕು ತಗಲಿತ್ತು. ಸೋಂಕು ಅಂದ್ರೆ ರೋಗ, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗಕ್ಕೆ ಸೋಂಕು ಅಂತ ಕರೀತಾರೆ, ರೋಗ ಅಂತ ಕರೀತಾರೆ. ಅವತ್ತು ಅವ್ರೇನು ಹೇಳ್ತಾರೆ? ಹೆಣ್ಣಿನ ಗುಣವ ನೋಡಬೇಕಂತೀರಿ, ದಾರ ಹಿಡಿದು ನೋಡಿದ್ರಿ, ಕೈ ಹಿಡಿದು ನೋಡಿದ್ರಿ, ಕಣ್ಣು ನೋಡಿದ್ರಿ, ಅಳತಿ ನೋಡಿದ್ರಿ, ಸಾಲಾವಳಿ ನೋಡಿದ್ರಿ, ಬಲಾಬಲ ನೋಡಿದ್ರಿ. ಇತ್ತಾಗಿ ಇವ್ರನ್ನೇನು ನೋಡಲಿಲ್ಲ. ಗಂಡ ಹೆಂಗಿದ್ರು ನಡಿತೈತಿ ಅಂದ್ರಿ. ಅಕಸ್ಮಾತು ಗಂಡನಿಗೆ ಏನಾರ ರೋಗಿದ್ರೆ ಹೆಂಡತಿಗೂ ಬರ್ತಾವ. ಈ ದೇಹದೊಳಗೆ 2 ಕಣ್ಣದಾವ, ಎದಕ್ಕೆ ಚುಚ್ಕೊಂಡ್ರು ದೇಹಕ್ಕೆ ಅನ್ನುವಕತಿ. ಸಂಸಾರದೊಳಗೆ ಗಂಡ ಹೆಂಡರ ನೆಟ್ಟಗಿದ್ರೆ ಸಂಸಾರದ ಬಂಡೆ ಓಡ್ತತಿ. ಹೆಂಡತಿ ದುಡ್ಯಾಕಿ, ಗಂಡ ಹಾಸಿಗೆಯಾಗ ಮಕ್ಕೊಂಡು ಕೆಮ್ಮಾವ, ಸಂಸಾರ ಫೇಲ್ ಆಕತಿ. ಅದಕ್ಕೆ ಅನೈತಿಕತೆ ಬರ್ತತಿ. ಮೊದಲು ಗಂಡ ಹೆಂಡ್ರ ನೋಡ್ಬೇಕಾದ್ರೆ ಸಾಲಾವಳಿ ನೋಡಬೇಡ್ರಿ, ಬ್ಲಡ್ ಟೆಸ್ಟ್ ಮಾಡಿ ಲಗ್ನ ಮಾಡ್ರಿ ಅಂತ 900 ವರ್ಷದಿಂದ ಹೇಳ್ಯಾರ. ಅವ್ರು ಹೇಳ್ತಾರ ಬಿಡ್ರಿ, ಹೇಳೋರ ಹೇಳಿಲ್ಲ ಅಂದ್ರೆ ಹಾಳಾಗಿ ಹೋಗ್ತೀರಿ. ಇಷ್ಟ ನಾನು ಇದ್ರಿಗೆ ಆದಂಥ ಘಟನೆ ಹೇಳ್ತೇನೆ. ಎಷ್ಟು ವಿಚಿತ್ರ. ಒಬ್ಬ ಹೆಣ್ಮಗಳು ತನ್ನ ಮಗನ ಕರ್ಕೊಂಡು ಬಂದು
ಬಗಲಾಗ ಒಂದು 1.5 ವರ್ಷದ್ದೈತಿ, ಕೆಳಗೊಂದು 3 ವರ್ಷದ್ದೈತಿ. ಇಳಿಸಿದ್ಲು. ನಮಸ್ಕಾರ ಮಾಡಂದ್ರೆ ನಮಸ್ಕಾರ ಮಾಡಕ್ಕೆ ತಯಾರಿಲ್ಲ ಹುಡುಗರು, ಮುಖ ಎಲ್ಲ ಬಾಡೈತಿ. ಯಾರೇನಂದಾರ ತಂಗಿ ನಿನ್ನ ಮಾರ್ಯಾಕ ಬಾಡ್ಯಾವ ಅಂತ ಹಾಡ್ತಾರ ನೋಡಿ, ಹಂಗೆ ಬಾಡಿತ್ತ ಆ ತಾಯಿ ಮಾರಿ ಬಾಡಿತ್ತು. ಸಣ್ಣ ಹುಡುಗಿತ್ತು, ಒಂದು 20-21 ವರ್ಷದ ಹುಡುಗಿತ್ತು. ಹುಡುಗ ಬಗಲಾಗೈತಿ, ಇನ್ನೊಂದು ಹುಡುಗ ಕೆಳಗೈತಿ. ಹಿಂಗೆ ಕುತ್ತಿಗೆ ಹಿಡದೆ ನಮಸ್ಕಾರ ಮಾಡ್ಯಪ್ಪ ಅಜ್ಜಾರ ನಮಸ್ಕಾರ ಮಾಡಂತಾಳೆ. ಅವು ಮಾಡಾಕೊಲ್ಲ ಅಂತ ಪಾಪ ಗೊತ್ತಿಲ್ಲ. ಕೊನೆಗೆ ತಾನ ಕುತ್ತಿಗೆ ಹಿಡಿದು ಬಗ್ಸಿದ್ಲು. ಬ್ಯಾಡ ಬಡಿ ಅವು ದೊಡ್ಡವಾದ ಮೇಲೆ ತಾವ ಮಾಡ್ತಾವ ಅಂತ ಹೇಳಿದೆ ನಾನು. ಇವು ಯಾರು ಹುಡುಗರು? ನನ್ನ ಮಕ್ಕಳರಿ ಅಂದ್ರೆ. ಕೊಳ್ಳಾಗ ನೋಡಿದ್ರೆ ತಾಳಿದ್ದಿದ್ದಿಲ್ಲ. ಏನು ಅಂದೆ. ಇಲ್ರಿ ನಮ್ಮ ಮನೆಯವರು ಈಗ 1 ವರ್ಷ ಆಯ್ತು ತೀರ್ಕೊಂಡ್ರು. ಯಾಕ ಅಂತ. ಇಲ್ಲ ಅದು ವ್ಯತ್ಯಾಸ ಇತ್ತು, ಪಾಸಿಟಿವ್ ಇತ್ತು ಅಂತ ಹೇಳಿದ್ಲಕ್ಕೆ. ನೀನು ಕಲ್ತು ಹುಡುಗಿ ಹೌದಲ್ಲ, ಸೆಕೆಂಡ್ ಇಯರ್ ಆಗ್ಯದ. ಮತ್ತು ಹಿಂಗ್ಯಾಕಾಯ್ತು? ತಿಳಿದವ್ರ ಹಿಂಗೆ ತಪ್ಪು ಮಾಡಿದ್ರಿ ಹೆಂಗೆ? ಏನೂ ಇಲ್ರಿ, ಮನೆಯನ್ನಾರು ಮನೆಯಂದು ತವ್ರ ಮನೆಯಂದು ಅಂತೇಳಿ ನಮ್ಮಪ್ಪ ನಮ್ಮವ್ವ ನಮ್ಮ ಸಂಬಂಧಿಕರು ಒತ್ತಾಯ ಮಾಡಿ ನಾನು ದೂಡಿದ್ರು. ಅದರ ಪರಿಣಾಮ ನಾವು ಅಲ್ಲಿ ಅಂದ್ರೂ ಕೇಳಿಲ್ಲ. ಹಿಂಗಾದ. ಮತ್ತು ಈ ಹುಡುಗರಿಗೆ, ದೊಡ್ಡ ಹುಡುಗನಿಗೆ ಇಲ್ರಿ, ಸಣ್ಣ ಹುಡುಗನಿಗೆ ಐತೆ ಆ ರೋಗ ಅಂತ ಹೇಳಿದ್ದಕ್ಕೆ, ಪಾಸಿಟಿವ್ HIV ಐತೆ ಅಂತ ಹೇಳಿದ್ವಿ. ಮತ್ತು ನಿನಗವ ನನಗೂ ಅದರಿ ಅಂತ ಹೇಳಿ ಭಾಳ ದುಃಖ ಅನಿಸ್ತು ನನಗೆ. ಸ್ವಲ್ಪ ಹೊತ್ತು ಸುಮ್ಮನೆ ನಿಂತೆ. ಆಕಿನ ಮಾತಾಡಕತ್ಲು. ಮತ್ತು ಎಲ್ಲ ಬರೋಬ್ಬರಿ ಇತ್ರಿ ಅಜಾರ, ಪಂಚಾಂಗ ನೋಡೇ ಲಗ್ನ ಮಾಡ್ಯಾರ್ರಿ. 12:20ಕ್ಕೆ ಅಕ್ಕಿ ಕಾಳು ಬಿದ್ದವ್ರಿ. ಏನಾಗಿರಬಾರ್ದು. ಜನ್ಮದಾಗ ಇವತ್ತಿಗೂ ಪಂಚಾಂಗ ನೋಡಿದ್ರೆ ಆ ಹೆಣ್ಮಗಳು ನೆನಪು ಬರ್ತೈತಿ. ಹೋಗುದಿಲ್ಲಪ್ಪೋ ಯಪ್ಪ ಅದ್ರ ಕಡೆ ಅಂತೀನಿ ನಾನು. ಅದ್ರ ಸುದ್ದಿಗೆ ಹೋಗುದಿಲ್ಲ ಮರ ಅಂತೀನಿ, ಅದ್ರ ಸುದ್ದಿಗೆ ಹೋಗುದಿಲ್ಲ. ಕೊನೆಗೆ ಅದ ಹೆಣ್ಮಗಳ ಅಂದ್ಲು, ಅಲ್ಲಮ್ಮ ಮತ್ತೆ ಹೆಂಗೆ ಪರಿಸ್ಥಿತಿ, ಎಲ್ಲಿದಿ? ತವ್ರ ಮನೆಯಾಗದೆಯೋ ಗಂಡನ ಮನೆಯಾಗದೆಯೋ? ಗಂಡನ ಮನೆಯಾಗೂ ಓಸ್ತಾನೆ ಇರ್ತೇನೆ ರೀ, ತವ್ರ ಮನೆಯಾಗೂ ಇರ್ತೀನಿ. ಹೆಂಗೆ ಜೀವನ ಐತಿ? ಇನ್ನೇನು ಜೀವನ ರೀ? ಗಂಡನೂ ಹೋಗ್ಯಾನ. ಒಂದು ಹುಡುಗ ಬಗಲಾನ ಹುಡುಗಗೂ ಇದಕ್ಕೂ ರೋಗ ಐತಿ. ನನಗೂ ಆ ವ್ಯಾಧಿ ಬಂದುಬಿಟ್ಟದ. ಯಾರೂ ನನ್ನ ಸೇರೋದಿಲ್ಲ, ಎಲ್ಲರೂ ನನ್ನ ದೂರ ಕುಂದಿರ್ಸ್ತಾರ, ಯಾರು ನನ್ನ ಮುಟ್ಟಿಸಿಕೊಳ್ಳೋದಿಲ್ಲ. ಹಂಗಾದ್ರೆ ಒಬ್ಬ ಹೆಣ್ಣು ಹುಡುಗಿ 20-21 ವರ್ಷದ ಹುಡುಗಿ ಗಂಡನ ಕಳ್ಕೊಂಡು ದುಃಖ ಸಣ್ಣ ಮಗನಿಗೂ ರೋಗ ಐತಿ, ತನಗೂ ರೋಗ ಐತಿ. ಮತ್ತೆ ಹೇಳ್ತಾರ ಮನೆಯವರು, ಪಂಚಾಂಗ ನೋಡಿದ್ರಂತ ಹುಡುಗನ ಹೆಸರು ಚಲೋ ಬಂತಂತ, ರಾಶಿ ಹೊಂದಿದವಂತ. ರಾಶಿ ಪಂಚಾಂಗದಾಗ ಹೊಂದಿದ್ವು, ಇಲ್ಯಾಕೆ ಹೊಂದಿಲ್ಲ ಸ್ವಾಮಿ? ಎಲ್ಲಿ ನಿಮ್ಮ ಪಂಚಾಂಗದ ಉತ್ತರ ಹೇಳ್ರಿ ಅಂತ ಕೇಳ್ತಾರೆ ಶರಣರು. ಕೊನೆಗೆ ಭಾಳ ದುಃಖ ಆತು. ಮತ್ತು ಮುಂದೆ ಹೆಂಗವ? ಇಲ್ರಿ ಔಷಧ ತೊಗೊಂತ ಹೊಂಟಿದ್ದೀನಿ. ಎಲ್ಲಿವರೆಗೂ ಜೀವನ ಜಗತೈತೆ ಅಲ್ಲಿವರೆಗೂ. ಏನು ಹೇಳ್ಬೇಕು ನಮ್ಮಂಥ ಸ್ವಾಮಿಗಳು? ಎಟ್ಟಂತ ಕುಂದಿಸ್ಕೊಂಡು ಹೇಳಕ್ಕಾಕತಿ? ಲಗ್ನ ಮಾಡಿದ ಸ್ವಾಮಿ ಸಿಗ್ತಾನ ಅಲ್ಲಿ? ಅಥವಾ ಕೊಟ್ಟಂಥ ತಾಯಿ ಹೊಣೆ ಹಾಕಳ, ಹಡದಂಥ ತಂದೆ ಹೊಣೆ ಹಾಕನ, ಮಾಡ್ಕೊಂಡಂಥ ಗಂಡ ಸತ್ತು ಹೋಗಿಬಿಟ್ಟ. ಗಂಡನ ಮನೆಯವ್ರು ನೋಡ್ತಾರೆ, ಯಾರು ನೋಡೋರು? ಆ ಹುಡುಗಿಗೆ ನ್ಯಾಯ ಕೊಡೋರು ಯಾರು? ಇಲ್ಲ, ಯಾರು ನ್ಯಾಯ ಕೊಡೋರಿಲ್ಲ. ಹಂಗಾರೆ ಎದ್ರ ತಪ್ಪು? ಹಿರಿಯರು ಮಾಡಿದ ಒಂದು ಸಣ್ಣ ತಪ್ಪು. ಅವತ್ತ ಲಗ್ನ ಆಗೋ ಟೈಮಿಗೆ, ಅವತ್ತ ಲಗ್ನ ಆಗುವಂಥ ಸಂದರ್ಭದಾಗ ಸಾಲಾವಳಿ ನೋಡೋ ಬದಲಿ ಬ್ಲಡ್ ಟೆಸ್ಟ್ ಮಾಡಿ ಲಗ್ನ ಮಾಡಿಸಿಬಿಟ್ಟಿದ್ರೆ ಒಂದು ಹುಡುಗಿ ಜೀವನ ಉಳಿತಿತ್ತು. ಇದನ್ನು 900 ವರ್ಷದಿಂದ ಹೇಳ್ಯಾರ. ಇನ್ನರ ಸಾಲಾವಳಿ ಬಿಡ್ರೋ ಮರಯ. ನೋಡೋರು ಕ್ಯಾರೆಕ್ಟರ್ ನೋಡ್ರಿ, ಕ್ಯಾರೆಕ್ಟರ್ ಚಲೋ ಇರ್ಬೇಕಂತ. ಕ್ಯಾರೆಕ್ಟರ್ ಸರಿ ಇರಲಿಲ್ಲ ಅಂದ್ರೆ ಏನು ಮಾಡೋದು? ಚಲೋ ಅವರು ಕೆಂಪದಾರ, ಬೆಳಗದಾರ, ಅದೇನು ಮಾಡೋದು? ಹತ್ತಿ ಹಣ್ಣು ಕೆಂಪಗಾನೇ ಇರ್ತಾವ, ಒಣದು ನೋಡ್ರಿ ಹುಳ ಇರ್ತಾವ, ತೊಗೊಂಡು ಏನು ಮಾಡೋದು? ನೀರ್ಲ ಹಣ್ಣು ಕರಗ ಇರ್ತೈತಿ, ಮ್ಯಾಗಿನ ತೊಗಟಿ ತೆಗೆದು ನೋಡ್ರಿ ಕೆಂಪು ಇರ್ತೈತಿ. ಅದೇನು ಬಾಂಡಿ ಏನು ತೊಳ್ಕೊಂಡು ಕುಡಿದ? ಏನು ನೋಡ್ಬೇಕು? ಕೆಂಪನ್ನರು ಬೇಕು, ಹುಡುಗಿ ಕೆಂಪಗ ಬೇಕು, ಹುಡುಗ ಬೆಳಗನ ಬೇಕು. ಹೌದು, ಹುಡುಗೇನ ಬೆಳಗದಾನ, ಹುಡುಗೇನ ಕೆಂಪದಾಳ, ಒಳಗೆ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದ್ರೆ ತೊಗೊಂಡು ಏನು ಮಾಡೋರು ನೀವು? 12ನೇ ಶತಮಾನದಾಗ ಪ್ರಶ್ನೆ ಮಾಡ್ತಾರ. ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ರೂಪಿದ್ದು ಫಲವೇನು? ರೂಪರ ಚಲೋ ಐತಿ ಕರೆ, ಅದೇನೋ ಬಣ್ಣ ನೋಡಿ ಮಾಡ್ಕೊಂಡ್ರಂತ ಗುಣ ನೋಡಿ ಬಿಟ್ರ. ಹೌದಾ? ರೂಪ ನೋಡೋದು, ರೂಪ ಮುಖ್ಯ ಅಲ್ಲ. ಅದು ಏನು ಇತ್ತಿತ್ಲಾಗ ರೂಪ? ಚೇ 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 ಚೇ. ನಮ್ಮ ಅಜ್ಜಾರ ಕಾಲೇಜಿಗೆ ಒಂದಿಷ್ಟು ಹುಡುಗರು ಬರ್ತಿದ್ವು ಗದಿನ್ಯಾಗ. ನೋಡ್ರಿ, ಕಿಶದಾಗ ಕನ್ನಡಿ ಇಟ್ಕೊಂಡು ಖರ್ಚಿಪ್ ಇಟ್ಕೊಂಡು ಬರ್ತಿದ್ವು. ನೋಡಿನ ಅಜ್ಜಾರ ಮಠದಾಗ ನಾ ಇದ್ದಾಗ ಅಜ್ಜವ್ರು ಕೆಳಗಿರ್ತಿದ್ರು, ನಾವು ಮ್ಯಾಗಿರ್ತಿದ್ದೆವು. ಬಸವೇಶ್ವರ ಕಾಲೇಜು. ಒಂದಿಷ್ಟು ಹುಡುಗರು ಕನ್ನಡಿ ಇಟ್ಕೊಂಬಂದು ತಾಸಿಗೊಮ್ಮೆ ಹಿಂಗೆ ತೆಗಿವು, ಹಿಂಗೆ ಮಾಡ್ಕೊತಿದ್ವು. ಆ ಸಿನಿಮಾದಾಗ ಧಾರಾವಾಹಿಗೆ ಮಾಡ್ಕೊತಾರ. ನಾವೇನು ತಿಳ್ಕೊತಿದ್ವಿ, ಏನೋ ಇವರು ಶಾಲೆಗೆ ದಿವಸ ಗ್ಯಾದರಿಂಗ್ ಏನಾರು ಇದಿದಾವನಂತ. ಅಂದ್ರೆ ಅವ್ನು ಏನಾರು ಕಾರ್ಯಕ್ರಮ ಇರ್ತಾವ ನೋಡ್ರಿ. ಒಂದು ಸಲ ಮಠದ ಹೊರಗೆ ಕುಂತಾಗ ಒಂದಿಷ್ಟು ಹುಡುಗಿಯಾರು ಬಂದು, ಸಣ್ಣ ಹುಡುಗರು, ತಂಗಿ ಬರ್ರಿ ಬಾಯಿಲ್ಲ ಅಂತ ಕರೆದೆ. ಯಾಕ್ರಿ ಅಜ್ಜಾರ? ನೀವು ಕಾಲೇಜಿಗೆ ಬರ್ತೀರಿ? ಹೌದ್ರಿ, ವೇ ಫಾಸ್ಟು. ಮತ್ತು ನೀವು ಎಲ್ಲೆಲ್ಲಿಂದ ಬರ್ತೀರಿ? ಸುತ್ತಮುತ್ತ ಇಲ್ಲೇ ಹಳ್ಳಿಯಿಂದ ಬರ್ತೀವಿ ರೀ. ಎಷ್ಟೊತ್ತಿಗೆ ಮನೆ ಬಿಟ್ಟಿರ್ತೀರಿ? 7:15 ಬಸ್ ಬಂದ್ಬಿಡ್ತೈತೆ ರೀ. 7:15 ರೆಡಿಯಾಗಿ ಬಂದುಬಿಡ್ತೀವಿ. ಮತ್ತು ನಿಮಗೆಲ್ಲ ಅಡಿಗೆ ಪಡಿಗೆ ಮಾಡಿ ಕಟ್ಟವ್ರು ನಮ್ಮವ್ವ ಅದಾಳ್ರಿ, ನಮ್ಮ ಮಮ್ಮಿ ಅದಾಳ್ರಿ. ಮಮ್ಮಿ ಇರಾಕ ಬೇಕಾಕಿ, ಮಮ್ಮಿನೂ ಬೇಕಾ, ಪಪ್ಪನೂ ಬೇಕಾ. ಬಂದರು. ಮತ್ತು ನೀವು ಆಗಾಗ ತಾಸಿಗೊಮ್ಮೆ ಬಂದು ಹಿಂಗೆ ಕನ್ನಡಿ ಹಿಡ್ಕೊಂಡು ಹಿಂಗೆ ಮಾಡ್ತಿರಲ್ಲ ಏನು? ಅಂದರೆ ಮೇಕಪ್ ಕೆಟ್ಟಿರ್ತೈತಿ, ರಿಪೇರಿ ಮಾಡ್ಕೊತೀವಿ ಅಂದ್ಲಕ್ಕಿ.